ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಧ್ಯಾನ ಮೂಲ ಗುರು ಮೂರ್ತಿ ಪೂಜ್ಯ ಮೂಲ ಗುರು ಪಾದ ಮಂತ್ರ ಮೂಲ ಗುರು ವಾಕ್ಯ ಮುಕ್ತಿ ಮೂಲ ಗುರು ಕೃಪಾ. ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಬಸವಾನಂದರ ಪಾದಕಮಲಗಳಿಗೂ ಅವರ ಪ್ರತಿರೂಪದಂಥ ನಿಜಗುಣಪ್ಪನವರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಸದ್ಗುರು ಮಾರ್ತಾಂಡ ಸಾಬಾಯಿ ಸದ್ಗುರುಗಳ ಪಾದಕಮಲಗಳಿಗೂ ಹಾಗೂ ರಾಯಪ್ಪ ಸದ್ಗುರುಗಳ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಗುರು ಸ್ವರೂಪರಾದಂಥ ನನ್ನ ಪತಿದೇವರಿಗೂ ಕೂಡ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಮನದಲ್ಲಿ ಸ್ಮರಿಸಿಕೊಳ್ಳುತ್ತಾ, ತಮ್ಮೆಲ್ಲರಿಗೂ ವಂದಿಸುತ್ತಾ, ಕೈವಲ್ಯ ಪದ್ಧತಿ ನಿಜಗುಣರು ರಚಿಸಿದಂಥ ಕೈವಲ್ಯ ಪದ್ಧತಿ ಒಳಗೆ ಜೀವ ಸಂಬೋಧನಾ ಸ್ಥಳದ 14ನೆಯ ಪದವನ್ನು ನಾವು ನೋಡ್ತಾ ಇದ್ದೀವಿ. ಭಾಳಷ್ಟು ವಿಚಾರಗಳನ್ನು ಅವ್ರು ಹೇಳ್ತಾ ಇದ್ದಾರೆ. ಬಲ್ಲಂಥವರು ಜ್ಞಾನಿಗಳು ಇಂಥ ಕಾಮನನ್ನು ಬಿಡಬೇಕು, ಅಪೇಕ್ಷೆ ಮಾಡುವಂಥದ್ದನ್ನು ಬಿಡಬೇಕಾಗ್ತದೆ. ಅದಕ್ಕೆ ಈ ಪದದಲ್ಲಿ ಹೇಳ್ತಾರೆ, ಬಿಡಬೇಕು ಬಲು ಹಿಂದೆ ಬರಿದೆ ತನ್ನಿರವನ್ನು ಕೆಡಿಸುವ ಕಾಮವಿದನು ಕಂಡ ಯೋಗಿ ಅಂತ ಹೇಳ್ತಾರೆ. ಅದ್ಭುತವಾಗಿ ಹೇಳ್ತಾರೆ. ನಿನ್ನ ಸ್ವರೂಪವನ್ನು ಕೆಡಿಸುವಂಥ ಈ ಕಾಮಾದಿಗಳನ್ನು ಬಿಟ್ಬಿಡು. ಇವೆಲ್ಲ ನೀನು ಮೋಸ ಮಾಡಕತ್ತವ, ನಿನ್ನ ದುಃಖಕ್ಕೆ ದೂಡ್ತಾವ, ನಿನ್ನ ಜನ್ಮವನ್ನು ನಷ್ಟ ಮಾಡ್ತಾವ, ನಿನ್ನಂಗೆ ಇರ್ತಾವಿವು, ನಿನಗೆ ಸುಖ ಕೊಟ್ಟಂಗೆ ಮಾಡ್ತಾವ. ಇವು ಹೆಂಗದಾವ ಗೊತ್ತಾ? ಒಬ್ಬೊಬ್ಬರು ಬಹಳಷ್ಟು ಒಂದು ಹೆಂಗಂದ್ರೆ ನಿಷ್ಠರು ಕೆಲವರು ಮಾತು ಹೇಳ್ತಾರೆ, ಏನು ಮುಂದ್ಗಡೆ ಚಂದ ಇದ್ದು ಹಿಂದೆ ಬೆನ್ನಿಗೆ ಚೂರಿ ಹಾಕ್ತಾರ ಅಂತ ಹೇಳ್ತಾರೆ. ನೋಡ್ರಿ, ನಮ್ಮ ಮುಂದೆ ಭಾಳ ಚಂದ ಇರ್ತಾರೆ, ಹಿಂದೆ ಇವ್ರು ಬೆನ್ನಿಗೆ ಚೂರಿ ಹಾಕೋರು ಅಂತ ಹೇಳ್ತಿರ್ತಾರೆ. ಸ್ವಲ್ಪ ಆಡು ಭಾಷೆಯಲ್ಲಿ ಯಾವಾಗ ಒಂದು ಜಗಳದಾಗ ಕೆಲವೊಂದು ಅದ್ರಾಗ ಇಂಥ ವಿಷಯಗಳು ಬರ್ತಾವೆ. ಅದಕ್ಕೆ ಮಹಾತ್ಮರು ಕೂಡ ಹೇಳ್ತಾರೆ, ಇವೇನು ಕಾಮಾದಿಗಳು ಇವೇನು ಅದಾವಲ್ಲ, ಅರಿಷಡ್ ವರ್ಗಗಳು ಅಷ್ಟಮದಗಳು ಇವೆಲ್ಲ ಏನದಾವ, ನಿನಗೆ ಸುಖ ಕೊಟ್ಟಂಗೆ ತೋರ್ದಂಗೆ ಮಾಡ್ತಾವ, ಹಿಂದೆ ಇವು ನಿನಗೇನಾಗ್ತಾವ, ಚೂರಿ ಆಗ್ತಾವ ಅಂತಾರೆ ಅವರು. ನಿನ್ನ ಸಾಯಿ ಹೊಡಿತಾವಿವು. ನಮಗೆ ನೋಡಿದ್ರೆ ಭಾಳ ಚಂದ ಅದಾವ್ರಿ ಅಂತ ನಿನಗೆ ಸುಖ ಕೊಟ್ಟಂಗೆ ತೋರಿದಾಗ ಅದಕ್ಕೆ ನಿಮ್ಮ ಮರಳಾಗಿಬಿಡ್ತಿದೆ. ಅದಕ್ಕೆ ಮಹಾತ್ಮರು ಹೇಳ್ತಾರೆ, ಇದಕ್ಕೆಲ್ಲ ಮರಳಾಗೋದು ಬೇಡಪ್ಪ. ಅದಕ್ಕೆ ಬಿಡಬೇಕು ಬಲು ಹಿಂದೆ ಬರಿದೆ ತನ್ನಿರವನು, ನಿನ್ನ ಇರುವಿಕೆಯನ್ನು ಕೆಡಿಸುವಂಥ ಹಾಳು ಮಾಡುವಂಥದ್ದು, ತೋರ್ಗೊಡ್ಲಾರ್ದೇ ಇರುವಂಥದ್ದು ಇಂಥ ಕಾಮವನ್ನು ಕಂಡ ಯೋಗಿ. ಇಂಥ ಕಾಮ ಹೆಂಗೆ ಮಾಡ್ತದ, ನಿನ್ನ ಇರುವಿಕೆಯನ್ನು ತೋರ್ಗೊಡ್ಲಾರ್ದಂಗೆ ಮಾಡ್ತದ. ಅದಕ್ಕೆ ಇದನ್ನು ಬಿಡಬೇಕು ಅಂತ ಅನ್ನುವಂಥ ವಿಚಾರವನ್ನು ಬಹಳಷ್ಟು ಅದ್ಭುತವಾದಂಥ ವಿಚಾರವನ್ನು ಹೇಳ್ತಾರೆ. ಈ ಆಸೆ ಅನ್ನುವಂಥದ್ದು ಬಹಳಷ್ಟು ಕೆಟ್ಟದ್ದು, ಆಸೆಯೇ ದುಃಖಕ್ಕೆ ಮೂಲ ಕಾರಣ ಅಂತ ಹೇಳಿದ್ದಾರೆ ಅವರು. ಯಾಕಂತಂದರೆ ಇದರಿಂದನೇ ಭಾಳಷ್ಟು ಅನರ್ಥ ಆಗ್ತಾವೆ. ಒಂದು ಆಸೆ ನಿನ್ನ ಹತ್ರ ಏನಾದರೂ ಇತ್ತು ಅಂದಾಗ ನಮ್ಗೆ ಒಂದಲ್ಲ, ನೂರಾರು ಆಸೆಗಳ ಒಂದು ಲಿಸ್ಟ್ ದೊಡ್ಡದದು. ನಮಗೆ ಆಯುಷ್ಯ ಕಡಿಮೆ ಆಗ್ಯದ, ಆಸೆ ಜಾಸ್ತಿ ಆಗ್ಯದ, ದೊಡ್ಡ ಲಿಸ್ಟ್ಗಳು ನಮ್ಮವು. ಅದಕ್ಕೆ ಮಹಾತ್ಮರು ಹೇಳ್ತಾರೆ, ಈ ಆಸೆ ಅನ್ನುವಂಥದ್ದು ಭಾಳಷ್ಟು ಅನರ್ಥ ಮಾಡ್ತದಪ್ಪ ಅಂತ ಹಿಂದೆ ಕೂಡ ಹೇಳಿದರು. ಆಸೆಯು ಸದ್ಗುಣಗಳನ್ನು, ಪುಣ್ಯಕರ್ಮಗಳನ್ನು, ತಪಸ್ಸನ್ನು, ಅಣಿಮಾದಿ ಸಿದ್ಧಿಗಳನ್ನು, ದೇಹವನ್ನು ಕೂಡ ಕೆಡಿಸ್ತದೆ ಇದು ಆಸೆ ಅನ್ನುವಂಥದ್ದು. ಅದಕ್ಕೆ ಈ ಆಸೆಯು ಹಿರಿಯರ ಪ್ರೇಮವನ್ನು, ರಾಜರ ಮನ್ನಣೆಯನ್ನು, ಸತ್ಪುರುಷರು ಸತ್ಪುರುಷರಲ್ಲಿರ್ತಕ್ಕಂತಹ ಭಕ್ತಿಯನ್ನು ಮತ್ತು ಜಗತ್ತಿನ ಜನರ ಶ್ರೇಷ್ಠವಾದ ಒಂದನೇ ನಿನಗೆ ರೆಸ್ಪೆಕ್ಟ್ ಕೊಡ್ತಾರಲ್ಲ, ಗೌರವ ಕೊಡ್ತಾರಲ್ಲ, ಅದನ್ನು ಮತ್ತು ತನ್ನ ತೇಜಸ್ಸನ್ನು, ನಿನ್ನ ಮುಖದ ಕಾಂತಿಯನ್ನು ಕೂಡ ಅದು ಕೆಡಿಸಿಬಿಡ್ತದೆ. ಅದಕ್ಕೆ ಹೇಳ್ತಾರೆ,
ಸರ್ವಜ್ಞನ ಹೇಳ್ತಾನೆ ನೋಡ್ರಿ, ಎಷ್ಟು ಚಂದ ಹೇಳ್ತಾರಲ್ಲ. ವಿದ್ಯೆಯುಳ್ಳವನ ಮುಖ ಮುದ್ದು ಬರುವಂತಿತ್ತು, ವಿದ್ಯೆ ಇಲ್ಲದವನ ಮುಖ ಹಾಳುರ ಹದ್ದಿನಂತಿರುವುದು ಸರ್ವಜ್ಞ ಅಂತ ಹೇಳಿದ್ದಾರೆ. ಭಾಳಷ್ಟು ಜನ ಹೇಳ್ತಾರೆ ಅವರೆಲ್ಲ ಓದಿದವ್ರು ಅದರಿ, ಅದಕ್ಕೆ ಮುಖ ಭಾಳ ಚಂದ ತೇಜಸ್ಸಿನಿಂದ ಕೂಡ್ಯದ್ರಿ, ಓದ್ದವ್ರ ಮುಖ ಹಂಗೈತ್ರಿ, ನಮ್ಮ ಮುಖ ಹಂಗಿಲ್ರಿ ಅಂತ ಸಾಮಾನ್ಯವಾಗಿ ಅರ್ಥ ಆಗ್ತದೆ. ಆದ್ರೆ ಈಗಿನದ್ರಾಗ ಓದಿದರ್ಕಿಂತ ಓದಲಾರ್ದವರೇ ಚಂದ, ಮುಖ ತೇಜಸ್ಸಿನಿಂದ ಕೂಡಿರ್ತದೆ, ಅವ್ರ ಮುಖನೇ ಚಂದ ಇರ್ತದೆ. ಆದ್ರೆ ಸರ್ವಜ್ಞರು ಹಿಂಗೆ ಹೇಳಿದಾರೇನ? ಹಿಂಗೆ ಹೇಳಿಲ್ಲ ಅವರು. ಈ ವಿದ್ಯೆಗಳು 3-4 ವಿದ್ಯೆ ಡಿಗ್ರಿ ಮಾಡಿರ್ತಾರೆ, ಮಾಡಬಾರ್ದು ಕೆಲಸಗಳನ್ನು ಮಾಡ್ತಾರೆ, ಇದು ವಿದ್ಯೆ ಅಂತಾರೆ ಇದಕ್ಕೆ. ಮಾಡಬಾರ್ದು, ಯಾವೊಂದು ನೀತಿ ಇಲ್ಲ, ನೇಮ ಇಲ್ಲ, ಒಂದು ಧರ್ಮ ಇಲ್ಲ ಅದ್ರಾಗ, ಅದಕ್ಕೆ ವಿದ್ಯೆ ಅಂತಾರೇನ? ಅದು ಭ್ರಮಾವಿದ್ಯೆ. ನೆಟ್ಟಿಗೆ ಅಲ್ಲಿ ಜೀವನ ಮಾಡೋಕ್ಕಾಗಲ್ಲ ಆ ವಿದ್ಯೆಯಿಂದ. ಬರೀ ಏನೋ ಒಂದು ಒಟ್ಟಿಗೆ ಪಟ್ಟಿಗೆ ಸಂಪಾದನೆ ಮಾಡ್ಕೊಳಿಕ್ಕೆ ಬರ್ತದೆ ಹೊರ್ತಾಗಿ ಅದರಿಂದ ಏನೂ ಇಲ್ಲ. ಮಹಾತ್ಮರು ಅಂಥ ಒಂದು ವಿದ್ಯೆಗೆ ಇವರು ಮುಖ ಮುದ್ದು ಬರುವಂತಿತ್ತಂತ ಹೇಳ್ಯಾರ. 4-5 ಡಿಗ್ರಿಗಳು ಪಡ್ಕೊಂಡಿರ್ತಾರ, ಅಳ್ತಿರ್ತದೆ ಮಾರಿ ಒಂದೇ ಸಮ, ಏನಾರು ಕಳೆ ಇರ್ತದೆ, ಲಕ್ಷಣ ಇರ್ತದನು. ಅವ್ರೇನು ಹೇಳಿದ್ದಾರೆ? ಯಾವ ವಿದ್ಯೆ? ಬ್ರಹ್ಮವಿದ್ಯೆ. ನಾವೇನು ಇದನ್ನು ಮಾಡ್ಕೊಳಕ್ಕೆ ಕುಂತೀವಿಲ್ಲ ಇವಾಗ, ಇಲ್ರಿ ಓದ್ದವ್ರು ಬರ್ದವ್ರು ಅವರೇ ಓದ್ತಾರೆ, ನಮಗೆ ಬರಂಗಿಲ್ಲ ಅಂತ ಯಾರು ಅನ್ನಂಗಿಲ್ಲ ಇಲ್ಲಿ. ಅದಕ್ಕೆ ಮೊದಲೇ ನಿಜಗುಂಡ್ರು ಹೇಳಿಬಿಟ್ಟಿದ್ದಾರೆ. ಏನು ಹೇಳಿದಾರ? ಶ್ರೀ ಗುರು ವಚನೋಪದೇಶವನ್ನು ಆಲಿಸಿದಾಗ ಓದಿದವರಲ್ಲ, ಬರೆದವರಲ್ಲ, 4 ಡಿಗ್ರಿ ತಗೊಂಡವ್ರಿಗೆ ಇದು ಜ್ಞಾನ ಅಳವಡ್ತದಂತೆ ಎಲ್ಲೂ ಇಲ್ಲ, ಹೇಳಂಗಿಲ್ಲ, ಹೇಳಕ್ಕೆ ಬರಂಗಿಲ್ಲ. 4-5 ಡಿಗ್ರಿಗಳನ್ನು ಮುಗಿಸ್ಯಾರ, ಅವ್ರಿಗೆ ಜ್ಞಾನ ಆಗ್ತದಂತ ಹೇಳಕ್ಕೂ ಬರಂಗಿಲ್ಲ. ಅದಕ್ಕೇನು ಹೇಳ್ತಾರ? ವಿದ್ಯೆ. ಎಂಥ ವಿದ್ಯೆ? ಬ್ರಹ್ಮವಿದ್ಯೆ. ಅದಕ್ಕೆ ಅಂಥ ವಿದ್ಯೆ ಉಳ್ಳವನ ಮುಖ, ಬ್ರಹ್ಮವಿದ್ಯೆ ಉಳ್ಳವನ ಮುಖ, ಅದು ನಿಜವಾದ ವಿದ್ಯೆ. ಅದು ಅಂತಹ ಒಂದು ಜ್ಞಾನ ಉಳ್ಳಂಥವನ ಮುಖ ಮುದ್ದು ಬರುವಂತಿದ್ದ ಮುಖ ಕಡೆ ತುಂಬಿರ್ತದೆ ಆತನ ಮುಖದಾಗ. ಅಂಥ ಒಂದು ಬ್ರಹ್ಮಜ್ಞಾನ ಇಲ್ಲದವನೇ ಮುಖ, ಅಂಥ ಜ್ಞಾನ ಇಲ್ಲದವನ ಮುಖ ಹೆಂಗದ? ಹಾಳೂರ ಹದ್ದಿನಂತಿವುದು ಸರ್ವಜ್ಞ. ಅವನ ಮುಖದಾಗ ಬರೀ ಆಸೆಗಳು ತುಂಬಿರ್ತಾವೆ ನೋಡ್ರಿ. ಅವ್ರ ಹೊಟ್ಯಾಗ ಮನಸ್ಸಿನಾಗ ಏನು ತುಂಬಿರ್ತದೆ? ಆಸೆ ತುಂಬಿರ್ತದೆ. ಆ ಆಸೆ ಏನು ಮಾಡ್ತದೆ ಅಂತಂದ್ರೆ ಮುಖದ ಮೇಲೆ ತೋರ್ತದೆ. ಅಲ್ಲಿ ಒಂದು ಸಮಾಧಾನ, ನೆಮ್ಮದಿ ಹಂಗೇನಾರು ಕಾಣಿಸ್ತದೆ ಮುಖದ ಮೇಲೆ ಅಂದ್ರೆ ಇಲ್ಲ. ಯಾಕಂದ್ರೆ ಅಂತರಂಗದ ಒಂದು ಕನ್ನಡಿ ಒಳಗೆ ಏನು ತುಂಬ್ಕೊಂಡಿರ್ತದೆ ಅದು ಮುಖ ತೋರಿಸ್ಕೊಡ್ತದೆ. ಅದಕ್ಕೆ ಈ ಆಸೆ ಅನ್ನುವಂಥದ್ದು ಏನು ಐತಪ್ಪ ಅಂತಂದ್ರೆ ಎಲ್ಲವನ್ನ ನುಂಗಿ ಬಿಡ್ತದೆ. ಈಗ 2ನೇ ನುಡಿಯಲ್ಲಿ ಹೇಳ್ತಾರೆ, ಪಿರಿಯರ ಒಲವನ್ನು, ರಾಜರ ಮನ್ನಣೆಯನ್ನು, ಸತ್ಪುರುಷರ ಭಯಭಕ್ತಿಯನ್ನು, ಲೋಕದವರ ವರವಂದನೆಯನ್ನು, ತನ್ನುರು ತೇಜವನ್ನು, ಕಷ್ಟತರದ ಕಾಮವೇ ಕಡೆಗಾಣಿಪುದು ಅಂತ ಹೇಳ್ತಾರೆ ಅವರು. ಏನು ಹೇಳ್ತಾರ? ಪಿರಿಯರ ಒಲವನ್ನು ಅಂದರೆ ಹಿರಿಯರ ಒಲುಮೆಯನ್ನು. ಈ ಆಸೆ ಒಂದು ನಿನ್ನ ಹತ್ರ ಇತ್ತು ಅಂತ ಒಂದೇ, ಇದು ಕೆಟ್ಟ ಗುಣ. ಇದು ಒಂದು ನಿನ್ನಲ್ಲಿ ಇತ್ತು ಅಂತಂದ್ರೆ ಇಲ್ಲಿ ಏನಾಗ್ತದ? ಆತನ ಹತ್ರ ಏನಾದರೂ ಮನುಷ್ಯ ಒಂದು ಸದ್ಗುಣಗಳಿಂದ ಕೂಡಿರ್ತಾನೆ. ಅವನ ಸದ್ಗುಣಗಳಿಗೆ ಹಿರಿಯರು ಆತನ ಮೇಲೆ ಭಾಳಷ್ಟು ಪ್ರೇಮ ಮಾಡ್ತಾರೆ, ಗೌರವ ಕೊಡ್ತಾರೆ. ಹೌದಿಲ್ಲ? ಪ್ರೇಮ ಮಾಡ್ತಾರೆ. ಯಾವಾಗ? ಭಾಳ ನಿಸ್ವಾರ್ಥದಿಂದ ಇದ್ದಾಗ. ಆಸೆ ಆತನ ಮನಸ್ಸಿನಲ್ಲಿ ಯಾವುದೇ ಇಲ್ಲ. ಎಲ್ಲರಿಗೂ ನಮ್ಮವ್ರು ಅಂದ್ಕೊಂಡಿರ್ತಾನೆ, ಎಲ್ಲರಿಗೂ ಒಂದಿಷ್ಟು ಸಹಾಯ ಮಾಡ್ತಾನೆ, ಹೆಲ್ಪ್ ಮಾಡ್ತಾನೆ, ಒಳ್ಳೆ ಭಾವನೆಯಿಂದ ಕೂಡಿರ್ತಾನೆ. ಯಾರಿಗಾದ್ರೂ ಒಂದು ಸಹಾಯ ಮಾಡಿದ್ರೆ ಅವರಿಂದ ನನಗಿನ್ನೂ ಏನಾರ ಸಿಗಲಿ ಅನ್ನುವಂಥ ಒಂದು ಕಲ್ಪನೆ ಆತಗೆ ಇರೋಂಗಿಲ್ಲ. ಯಾವ ಆಸೆನೂ ಇರೋಂಗಿಲ್ಲ, ಅಷ್ಟು ಮಾಡಬೇಕು ಏನು ಇರೋಂಗಿಲ್ಲ, ಮಾಮೂಲಿ ಇರ್ತಾನೆ. ಇಂಥ ಒಂದು ವ್ಯಕ್ತಿಗೆ ಜನರು ಅದನ್ನ ಮೇಲೆ ಬಹಳಷ್ಟು ಪ್ರೇಮ ಮಾಡ್ತಾರೆ. ಗೊತ್ತಾಗ್ತದೆ ಯಾರ್ಯಾರ ಮನಸ್ಸುಗಳು ಹೆಂಗದಂತ. ಲೌಕಿಕದಾಗೂ ಭಾಳಷ್ಟು ಜನರಿಗೆ ಗೊತ್ತಾಗ್ತದೆ ಇವ ಇಂಥ ಒಳ್ಳೆಯವಾದನ್ರಿ ಅಂತ. ಆತನ ಮೇಲೆ ಭಾಳಷ್ಟು ಪ್ರೇಮ ಮಾಡ್ತಾರೆ. ಯಾವಾಗ ಆತ ಒಂದು ಸ್ವಾರ್ಥ ಭಾವನೆ ಆಗ್ತಾನೆ, ಆಸೆಯಿಂದ ಕೂಡಿರ್ತಾನೆ, ಇನ್ನೊಬ್ಬರಿಂದ ಏನು ಫಲಾಪೇಕ್ಷೆಯನ್ನು ಬಯಸ್ತಾನೆ, ಅದಕ್ಕೆ ಆತ ಅವಾಗ ಯಾವಾಗ ಆಸೆ ಆತನ ಮನಸ್ಸಿನಲ್ಲಿ ಬಂತು ಅಂತಂದಾಗ ಆತ ಸದ್ಗುಣಗಳ ರಹಿತನಾಗಿ ಬಿಡ್ತಾನೆ. ಎಲ್ಲ ಒಂದು ಜಾಗ ಖಾಲಿ ಮಾಡಿಬಿಡ್ತಾವೆ. ಯಾವುದು? ಸದ್ಗುಣಗಳು.
ಯಾವಾಗ ಆಸೆ ಅನ್ನುವಂಥ ಒಂದು ದುರ್ಗುಣ ಒಳಗೆ ಹೊಕ್ಕಂತು ಮನಸ್ಸಿನಲ್ಲಿ ಅಂತಂದಾಗ ಸದ್ಗುಣಗಳೆಲ್ಲ ಹೋಗ್ಬಿಡ್ತಾವೆ ನೋಡ್ರಿ. ಅದಕ್ಕೆ ಆ ರೀತಿ ಒಂದು ಆಸೆ ಅನ್ನುವಂಥದ್ದು ಬಂತಂದಾಗ ಹಿರಿಯರ ಒಂದು ಒಲುಮೆ ಏನಿತ್ತು ಅದನ್ನ ಮೇಲೆ ಪ್ರೇಮ ಮಾಡ್ತಾರೆ, ಅದು ಕೂಡ ಹೊರಟೋಗ್ಬಿಡ್ತದ. ಮತ್ತು ಮನುಷ್ಯನು ಅದಕ್ಕೆ ಹೇಳ್ತಾರೆ, ಅದು ಹಿರಿಯರು ಮಾಡ್ತಾ ಇರುವಂಥ ಏನು ಪ್ರೇಮ ಕೂಡ ಹೊರಟೋಗ್ಬಿಡ್ತದೆ, ಕಳ್ಕೊಂಡ್ಬಿಡ್ತಾನೆ ಮನುಷ್ಯ. ಅದಕ್ಕೆ ಮನುಷ್ಯರು ಯಾವುದು ಪ್ರತಿಯೊಬ್ಬ ವ್ಯಕ್ತಿ ನೋಡ್ರಿ ನಿರಾಸೆಯಿಂದಿದ್ದು, ಯಾವ ಆಸೆ ಇರಲಿಲ್ಲ. ಅದಕ್ಕೆ ಮನಸ್ಸಿನಲ್ಲಿ ಈ ಅಹಂಕಾರ ಮಮಕಾರ ಆಸೆ ಇವು ಎಲ್ಲ ಒಂದು ರೂಪಗಳು. ಈಗ ನಾವು ಈ ಗಿಡಗಳು ಭಾಳಷ್ಟು ಅದ, ಹೂಗಳು ಭಾಳಷ್ಟು ಅದ. ಒಂದೊಂದು ಹೂ ಭಾಳ ಚಂದ ಎಂತಂದ್ರೆ ಎಷ್ಟು ಸುಗಂಧ ಭರಿತವಾದಂಥದ್ದು ಐತಲ್ರಿ ವಾಸನೆ ಅಂತ ನಾವು ಅಂತೀವಿ. ಅದ್ರ ವಾಸನೆ ನಮಗೆ ಮುಖಕ್ಕೆ ಮೂಗಿಗೆ ಬಡಿತದಲ್ಲ. ಆದ್ರೆ ಒಂದೊಂದು ವಾಸನೆ ಹೂವಿನ ವಾಸನೆಗಳು ಚೆನ್ನಾಗಿರಂಗಿಲ್ಲ. ಇದು ಏನಪ್ಪ ಎಷ್ಟು ಒಂಥರ ಅದು ನೋಡ್ರಿ ಅಂತ ಹೇಳ್ತಿರ್ತೀವಿ. ಅದಕ್ಕೆ ಇಲ್ಲಿ ಕೂಡ ಮನುಷ್ಯನಿಗೆ ಐತೆ ಅದೇ ರೀತಿ. ಯಾವ ರೀತಿ ಆತನ ಭಾವದಲ್ಲಿ ಆತನ ಮನಸ್ಸಿನಲ್ಲಿ ಯಾವಾಗ ಸದ್ಗುಣಗಳಿಂದ ತುಂಬಿಕೊಂಡಿರ್ತಾನೆ ಅದ್ರದ್ದು ಒಂದು ಎನರ್ಜಿ ಏನು ಪಾಸಿಟಿವ್ ಎನರ್ಜಿ ಬೆಳೀತಿರ್ತದೆ. ಆತನ ಹತ್ರ ಕೂತ್ಕೊಂಡು ಮಾತಾಡಿದವ್ರಿಗೂ ಸಮಾಧಾನ, ಆತನ ಸನ್ನಿಧಾನದಲ್ಲಿ ಇದ್ದವರಿಗೂ ಸಮಾಧಾನ. ಎಷ್ಟು ಚಂದ ಆಡ್ತಾನೆ ರೀ ಮಾತು ಅಂತೀವಿ. ಏನೋ ಒಂದು ನೆಮ್ಮದಿ ಕೊಡ್ತದೆ ಎದುರುಗಡೆ ಅವರಿಗೆ. ಯಾರ್ದು ಆತನ ಮನಸ್ಸಿನಲ್ಲಿ ಯಾವ ಒಂದು ಅಂದ್ರೆ ಕಲ್ಮಶ ಇರದೇ ಇರುವಂಥದ್ದು ನಿಷ್ಕಲ್ಮಶವಾದಂಥ ಭಾವ ಇದ್ದವರ ಜೊತೆ ನಾವು ಮಾತಾಡಲಿ, ಅವ್ರ ಒಡನಾಟದಲ್ಲಿರಲಿ, ನಮ್ಮ ಮನಸ್ಸುಗಳು ಸಮಾಧಾನ ಆಗ್ತಾವೆ. ಅದು ಒಂದು ಪಾಸಿಟಿವ್ ಎನರ್ಜಿ ಇರ್ತದೆ. ಅದೇ ಭಾಳಷ್ಟು ಆಸೆಯನ್ನು ಮನಸ್ಸಿನಲ್ಲಿ ತುಂಬಿಕೊಂಡು ಅವ್ರಿಗೆ ಪೆಟ್ಟಾಗಲಿ ಅಂತಲೇ ಮನಸ್ಸಿನಲ್ಲಿ ಇಟ್ಕೊಂಡು ಏನಾದರೂ ಅನ್ನೋದು. ಇಂಥ ಒಂದು ದುರ್ಗುಣಗಳಿಂದ ಕೂಡಿದಂಥವ್ರ ಹತ್ರ ನೀವು ನೋಡಿರಿ ಇವೆಲ್ಲ ಪರೀಕ್ಷೆ ಮಾಡಬೇಕು. ಅವ್ರ ಮುಖ ನೋಡಿದರೆ ಸಮಾಧಾನ ಆಗಲ್ರಿ, ಮಾತಾಡೋದು ದೂರೇ ಉಳಿತು. ಯಾಕಾರ ಅವ್ರ ಹತ್ರ ಹೋದ್ವಿಯಪ್ಪ ಮನಸ್ಸು ಇನ್ನೊಂದು ಇಟ್ಟು ಕೆಟ್ಟು ಹೋಗ್ತದ್ರಿ ಅಂತೀವಿ. ಅವ್ರು ಮಾತಾಡಿದ್ರೆ ಸಾಕು, ಅವ ಚಂದನ ಮನಸ್ಸು ಸಮಾಧಾನ ಇರೋಂಗಿಲ್ಲ. ಇವು ನಿಮ್ಗೆ ಅನುಭವಕ್ಕೆ ಬರ್ತಾವೆ ಎಲ್ಲ. ಯಾಕಂದ್ರೆ ಅವ್ರು ಅಂತ ಕಾಣಂಗೆ ಇರ್ತದೆ, ಅದು ಭಾವನೆ ಹಂಗೆ ತುಂಬಿರ್ತದೆ, ಆಸೆಯಿಂದ ತುಂಬಿರ್ತದೆ. ಅವ್ರ ಜೊತೆ ಮಾತಾಡಿದ್ರೆ ಯಾರು ನೆಮ್ಮದಿಯಿಂದ ಇರ್ತಾರೆ. ಸುಮ್ಮ ಮುಖ ನೋಡಿದ್ರೆ ಸಾಕು, ಯಾಕರೆ ಇವ್ರ ಮುಖ ನೋಡಿದೀವ್ರಿ ಯಾಕೋ ಮನಸ್ಸು ಸಮಾಧಾನ ಇಲ್ಲ ಅಂತೀವಿ. ನಮ್ಗೆ ಅನುಭವಗಳು ಆಗ್ತಾವೆ ಕೆಲವೊಬ್ಬೊಬ್ಬರು ನೋಡಿದಾಗ. ಅವಾಗ ಗೊತ್ತು ಮಾಡ್ಕೋಬೇಕು ಅವ್ರ ಮನಸ್ಸು ಸರಿ ಇಲ್ಲ ಅಂತ. ಅದರಿಂದ ನಮ್ಗೆ ಅದು ಅದಕ್ಕೆ ಒಬ್ಬ ಜ್ಞಾನಿ ಹತ್ರ ಹೋಗ್ರಿ. ಏನೇ ಚಿಂತೆ ಇರ್ಬೋದು, ಏನೇ ವ್ಯಸನಗಳು ಇರ್ಬೋದು, ಏನೇ ಇದ್ದರೂ ಕೂಡ ಆ ಜ್ಞಾನಿ ಒಂದು ಸನ್ನಿಧಾನದಲ್ಲಿ ಕೂತ್ಕೊಂಡಾಗ ಎಲ್ಲ ಮರೆತು ಬಿಟ್ಟಿರ್ತೀವಿ. ಯಾಕಂದ್ರೆ ಆತನ ಒಂದು ಭಾವ ಪರಿಶುದ್ಧವಾದಂಥ ಭಾವ ಏನದ ಅದು ಪಾಸಿಟಿವ್ ಎನರ್ಜಿ ಕೊಡ್ತದೆ ನಮ್ಗೆ. ಹಿಂಗೈತೆ. ಯಾಕಂದ್ರೆ ಮನುಷ್ಯನ ಪ್ರಕೃತಿ ವರ್ತಾಗಿಲ್ಲ. ಆತನು ಯಾವಾಗ ಶುದ್ಧವಾದ ಭಾವನೆಗಳು ಇರ್ತಾವ ಅಷ್ಟಷ್ಟೇ ಒಳ್ಳೆಯದಿರ್ತದೆ. ಸುತ್ತಮುತ್ತನೂ ಒಳ್ಳೆಯ ಒಂದು ಪಾಸಿಟಿವ್ ಎನರ್ಜಿ ಬೀರ್ತಿರ್ತದೆ. ಕೆಟ್ಟ ಭಾವನೆ ಇತ್ತಂದಾಗ ಅಲ್ಲಿ ಕೂಡ ಅದರಿಂದ ಯಾವ ಮನಸ್ಸಿಗೆ ನೆಮ್ಮದಿಗಳು ಕೊಡುವಂಥದ್ದು ಇರಂಗಿಲ್ಲ, ನೆಗೆಟಿವ್ ಒಂದು ಬೀರ್ತಿರ್ತದಲ್ಲಿ. ಹಂಗಾಗಿ ಇಲ್ಲಿ ಕೂಡ ಏನು ಹೇಳ್ತಾರ, ಈ ಯಾವಾಗ ಮನುಷ್ಯ ನಿರಾಸೆಯಿಂದ ಕೂಡ್ತಾನೆ ಆವಾಗ ಪರೋಪಕಾರ, ದಾನ, ಧರ್ಮ, ಭಾಳಷ್ಟು ಒಂದು ಜನರಿಗೆ ಉಪಕಾರ ಆಗಲಿ ಅಂತ ಶಾಲೆಗಳನ್ನು ಕಟ್ಟಿಸುವಂಥದ್ದು, ನೀರಿಡುವಂಥದ್ದು, ಮತ್ತು ಬಡವ್ರ ಮೇಲೆ ದಯ ತೋರುವಂಥದ್ದು, ಇವೆಲ್ಲ ಗುಣಗಳಿಂದ ಕೂಡಿದ್ರೆ ಪರೋಪಕಾರ ಮಾಡ್ತಾನೆ. ಇನ್ನೊಬ್ಬರ ದುಃಖಕ್ಕೆ ಏನು ಅದಕ್ಕೆ ಏನು ಸಮಾಧಾನ ಹೇಳ್ತಾನತ್ತ, ದಯ ತೋರಿಸ್ತಾನೆ, ದಾನ ಧರ್ಮಗಳನ್ನು ಮಾಡ್ತಾನೆ. ಈ ಗುಣಗಳಿಂದ ಕೂಡಿದ್ರ ಹೇಳ್ತಾರೆ ಅವರು. ಅದಕ್ಕೆ ಇಲ್ಲಿ ಕೂಡ ಈ ರೀತಿಯಿಂದ ಸದ್ಗುಣಗಳಿಂದ ಈ ಗುಣಗಳಿಂದ ಕೂಡಿದ್ದ ಅಂತಂದ್ರೆ ಬಡವರು. ಯಾಕಂತಂದ್ರೆ ಇಲ್ಲಿ ಕೂಡ ಈ ಗುಣಗಳಿಂದ ಕೂಡಿದ ರಾಜನು ಸಾತ್ಗ ಮನ್ನಣೆ ಕೊಡ್ತಾನೆ, ಅಂದ್ರೆ ಗೌರವ ಕೊಡ್ತಾನೆ. ಈ ಥರ ನೀನು ಏನು ಅವ್ರು ನನ್ನ ಕರೆದು ಸನ್ಮಾನ ಮಾಡಲಿ, ಅವ್ರಿಗೆ ನನಗೆ ಗೌರವ ಕೊಡಲಿ ಅಂತ ಅಂದ್ಕೊಳ್ಬೇಡ. ಒಂದು ಹೂವು ನೋಡ್ರಿ ನಮ್ಮ ಲೌಕಿಕದಲ್ಲಿ, ಅದಕ್ಕೆ ಇದು ಪರಮಾರ್ಥ ಹೆಂಗಿದೆ ಅಂತಂದ್ರೆ, ಲೌಕಿಕದಲ್ಲಿ ಹೆಂಗಿರಬೇಕು, ನಾವು ಇಂಥ ಪರಮಾರ್ಥದಲ್ಲಿ ಯಾವ ರೀತಿ ಸಾಧನೆ ಮಾಡಬೇಕು ಎಲ್ಲವನ್ನ ತಿಳಿಸಿಕೊಡ್ತದೆ. ಒಂದು ಹೂವು ಯಾವುದನ್ನು ಅಪೇಕ್ಷೆ ಪಟ್ಟಿರ್ತದೆ ಅನ್ನೋದು
ನಾನು ಚಂದ ಬೆಳಿಬೇಕು, ಹೂ ಬಿಡಬೇಕು, ನಂದು ಸುಗಂಧ ವಾಸನೆ ಭರಿತ ಎಲ್ಲರೂ ತೊಗೊಳ್ಬೇಕು ಅಥವಾ ದೇವ್ರಿಗೆ ಇಡಬೇಕು, ಅಲ್ಲಿಡಬೇಕು ಇಲ್ಲಿಡ್ಬೇಕಂತ ಏನಾರು ಅಪೇಕ್ಷೆ ಪಟ್ಟಿರ್ತದೇನೋ? ಇಲ್ಲ, ಒಂದು ಮೂಲೆಯಲ್ಲಿ ಇರ್ತದ, ಬೆಳೀತದ, ಆದ್ರೆ ಸುಗಂಧ ಭರಿತವಾದಂಥ ಹೂಗಳನ್ನು ಕೊಡ್ತದ. ಅದು ಬರ್ರಿ ನಾನು ಇಷ್ಟು ಒಳ್ಳೆ ವಾಸನೆಯನ್ನು ಕೊಡ್ತಾ ಇದ್ದೀನಿ, ನೀವು ಹೂವನ್ನು ಕಿತ್ಕೊಂಡು ಹೋಗ್ರಿ ಅಥವಾ ವಾಸನೆ ನೋಡ್ರಿ ಅಂತ ಏನಾರು ಹೇಳ್ತದೇನಂದ್ರೆ ಯಾರಿಗೆ ಹೇಳಂಗಿಲ್ಲ. ನಾವೇ ಅದ್ರ ವಾಸನೆಯನ್ನು ನೋಡ್ತೀವಿ, ಹತ್ತಿರ ಹೋಗ್ತೀವಿ, ಹೂವು ಹರ್ಕೊಳ್ತೀವಿ, ಎಷ್ಟು ಚಂದ ಅದ್ರಿ ಅಂತ ವರ್ಣನೆ ಮಾಡ್ತೀವಿ. ಅದೇ ರೀತಿ ಕೂಡ ಒಬ್ಬ ಅಂಥ ಗುಣಗಳನ್ನು, ಪರೋಪಕಾರ, ನಿರಾಸೆಯಿಂದ ಇದ್ದಂಥ ಒಬ್ಬ ವ್ಯಕ್ತಿ ದಾನ, ಧರ್ಮ, ಪರೋಪಕಾರ, ದಯೆ ಇವೆಲ್ಲ ಆತನಲ್ಲಿ ಕೂಡ್ಕೊಂಡಿದ್ದು ಅಂತಂದ್ರೆ ಆತ ಎಲ್ಲರಿಗೂ ಬೇಕಾಗ್ತಾನೆ. ಎಲ್ಲರೂ ಆತಗೆ ಗೌರವ ಕೊಡಂಗೆ ತಾವಾಗಿ ಕೊಡ್ಲಿಕ್ಕೆ ಶುರು ಮಾಡ್ತಾರೆ. ಈತ ಹೇಳೋದೇ ಬೇಡ, ನಾನು ಪ್ರಚಾರ ಆಗಬೇಕು, ಪ್ರಸಿದ್ಧಿ ಆಗಬೇಕು, ಇನ್ನೊಬ್ರು ನನಗೆ ಹೊಗಳ್ಬೇಕನ್ನುವಂಥ ಒಂದು ಚೂರು ಭಾವ ಇರಬಾರ್ದು ಆತಗೆ. ಆತ ಇರದೇ ಇದ್ದು, ಆತ ಅಪೇಕ್ಷೆ ಪಡದೇ ಇದ್ದರೂ ಕೂಡ ಜನರ, ಒಂದು ರಾಜರ, ಅಧಿಕಾರಿಗಳ ಎಲ್ಲರ ಮನ್ನಣೆಯನ್ನು ಪಡ್ಕೊಳ್ತಾನತ. ನೀವು ಬಾಯಿ ತೆರೆದು ಹೇಳೋದೇ ಬೇಡ, ಅದು ತಾನಾಗೆ ಬರ್ತದದು. ನೀನು ಯಾವಾಗ ಶುದ್ಧ ಆಗ್ತಾ ಹೋಗ್ತಿದ್ದಿ ಅಷ್ಟೇ ನಿನಗೆ ಒಂದು ಮನ್ನಣೆಯ, ಗೌರವ ಎಲ್ಲ ಸಿಗ್ತದೆ. ಆದ್ರೆ ಬಯಸಬಾರ್ದು. ಮನಸ್ಸಿನಲ್ಲೇ ನಾನು ಎಲ್ಲರಿಗೆ ಹೌದು ಅನ್ಸ್ಕೊಳ್ಬೇಕು, ನನ್ನೇ ಶ್ರೇಷ್ಠ ಅನ್ಕೋಬೇಕು, ಸ್ಟೇಜ್ ಮೇಲೆ ಕರಿಬೇಕು, ಕೂಡಿಸ್ಬೇಕು, ಎಲ್ಲ ನನಗೆ ಗೌರವ ಕೊಡಬೇಕು, ಸನ್ಮಾನ ಮಾಡಬೇಕು, ಇಂಥವು ಯಾವ ಇಟ್ಗಳು ಕೂಡ್ದು ಮನಸ್ಸಿನಲ್ಲೇ. ಯಾವಾಗ ಆಸೆ ಉಳ್ಳಂಥವನ್ನಾಗ್ತಾನ, ಇಂಥ ಒಂದು ದುರ್ಬುದ್ಧಿ ಬಂತು ಅಂತಂದಾಗ ಆವಾಗ ಏನಾಗ್ತದೆ, ರಾಜರ ಮನ್ನಣೆ, ಗೌರವ ಎಲ್ಲ ಹೊರಟೋಗ್ಬಿಡ್ತದ. ಮತ್ತು ಸತ್ಪುರುಷರಲ್ಲಿ ಇರ್ತಕ್ಕಂಥ ಭಯದಿಂದ ಕೂಡಿದಂಥ ಸತ್ಪುರುಷರಲ್ಲಿ ಭಯ ಭಕ್ತಿಯನ್ನು ಇಟ್ಕೊಂಡು ಆತ ಭಕ್ತಿಯನ್ನು ಮಾಡ್ತಿರ್ತಾನಲ್ಲ, ಅದು ಕೂಡ ನಷ್ಟ ಆಗಿಬಿಡ್ತದೆ. ಆಸೆ ಇದ್ದಾಗ ಅದು ಕೂಡ ಹೋಗ್ಬಿಡ್ತದೆ. ಜಗತ್ತಿನ ಜನರ ಮತ್ತು ಅವ್ರೇನು ನಿನಗೆ ರೆಸ್ಪೆಕ್ಟ್ ಕೊಡ್ತಿದ್ರು, ಗೌರವ ಕೊಡ್ತಿದ್ರು, ಹೊಂದಿಸ್ತಿದ್ರು, ಅವೆಲ್ಲ ಹೊರಟೋಗ್ಬಿಡ್ತಾವೆ. ಎದರಿಂದ ಹೋಯ್ತಿದ್ದು? ನಿನ್ನಲ್ಲಿರ್ತಕ್ಕಂಥ ಆಸೆ. ಯಾವಾಗ ಆಸೆಯನ್ನು ಮಾಡ್ತೀವಿ, ದುರಾಸೆಯಿಂದ ಕೂಡಿರ್ತೀವಿ, ಇದರಿಂದ ನಿನಗೆ ನಷ್ಟನೇ ಐತಿ, ಎಲ್ಲವನ್ನ ಕಳ್ಕೋತಿದ್ದಿ. ನಾವಿವತ್ತು ನೋಡ್ತೀವಿ, ಇವತ್ತು ಜೈಲ್ನಾಗ ಬಿದ್ದವರು ಎಂತೆಂಥವ್ರು ಚೊಲ ಇದ್ದವರು ಎಲ್ಲ ಮಾನ ಮರ್ಯಾದೆ ಎಲ್ಲ ಹೋಗಿದ್ದಾವೆ. ಯಾಕೆ? ಮನಸ್ಸಿನಲ್ಲಿರುವಂಥ ಹೆಣ್ಣು, ಮಣ್ಣು, ಒಂದು ಆಸೆ ಯಾವುದಾರ ಮನಸ್ಸಲ್ಲಿ ಬಂತಂದ್ರೆ ನಿನ್ನ ಜೀವನನೇ ನಷ್ಟ ಮಾಡಿಬಿಡ್ತಾವೆ. ಅದಕ್ಕೆ ಆಸೆ ಅನ್ನುವಂಥದ್ದು ಭಾಳ ಕೆಟ್ಟದ್ದು ಐತಪ್ಪ. ಅದಕ್ಕೆ ಜಗತ್ತಿನ ಜನರ ವಂದನಾದಿಗಳು ಕೂಡ ಎಲ್ಲ ಹೊರಟೋಗ್ತಾವ. ತನ್ನಲ್ಲಿದ್ದ ಸತ್ಯತ್ವ ಸಹ ಹೊರಟು ಹೋಗ್ಬಿಡ್ತದೆ. ನಿನ್ನಲ್ಲಿ ಏನಾರ ಸತ್ಯತ್ವ ಇತ್ತು ಅಂತಂದ್ರೆ, ಒಂದು ಆಸೆ ಏನಾದ್ರೂ ನಿನ್ನಲ್ಲಿ ಬಂದು ಸೇರಿತಂದ್ರೆ ಆ ಸತ್ಯತ್ವ ಕೂಡ ಹೊರಟೋಗ್ಬಿಡ್ತದ. ಇವೆಲ್ಲವೂ ಆಸೆ ಅನ್ನುವಂಥದ್ದು ಇವೆಲ್ಲ ನಿನ್ನಲ್ಲಿರುವಂಥ ಸದ್ಗುಣಗಳನ್ನೆಲ್ಲ ನಷ್ಟ ಮಾಡಿಬಿಡ್ತದ. ಅದಕ್ಕೆ ಬಲ್ಲಂಥವ್ರು ತಿಳಿದು ಇದನ್ನು ದೂರ ಬಿಟ್ಟುಬಿಡ್ಬೇಕು. ಈ ಆಸೆಯನ್ನು ಸಂಪೂರ್ಣವಾಗಿ ತ್ಯಜಿಸಿಬಿಡು. ಅದಕ್ಕೆ ಈ ರೀತಿಯಾಗಿ ಇಲ್ಲಿವರೆಗೂ ಅವ್ರು ಏನು ಹೇಳಿದ್ರು, ಕರ್ಮಕಾಂಡದಲ್ಲಿ ಹೇಳಿದ ನಿತ್ಯ, ನೈಮಿತ್ತಿಕ, ಜಪ, ತಪ ಮೊದಲಾದ ಇವೆಲ್ಲ ಕರ್ಮಗಳಿಂದ ಆಗ್ತಕ್ಕಂಥ ಸುಖವನ್ನು ಏನು ಮಾಡ್ತದ, ನೀ ಜನ್ಮ ಜನ್ಮಾಂತರದಿಂದ ಮಾಡ್ಕೊಂಡು ಬಾ. ಅಥವಾ ಹೀಗೆ ಏನು ಕರ್ಮಕಾಂಡದಲ್ಲಿ ಹೇಳ್ಯಾರ, ನಿತ್ಯ ಕರ್ಮ, ನೈಮಿತ್ತಿಕ ಕರ್ಮ, ಜಪ, ತಪ, ಇವೆಲ್ಲ ಕರ್ಮಗಳು ಎಲ್ಲಿ ಹೇಳಿದಾರ? ಕರ್ಮಕಾಂಡದಲ್ಲಿ ಹೇಳಿದಾರಲ್ಲ, ಅವೆಲ್ಲವುಗಳನ್ನು ನೀವು ಮಾಡ್ಕೊತ ಬಂದು ಆಮೇಲೆ ಅದರಿಂದ ಆಗ್ತಾ ಇರುವಂತಹ ಒಂದು ಸುಖವನ್ನು ಏನು ನಿನಗೆ ಇನ್ನು ಮುಂದೆ ಹೋಗ್ಬೇಕಪ್ಪ. ಯಾಕಂದ್ರೆ ನಿಷ್ಕಾಮ ಭಾವದಿಂದ ಇದು ಮಾಡಿದ್ರೆ ಜ್ಞಾನಕ್ಕೆ ಅಧಿಕಾರಿ ಆಗ್ತಿದೆ. ಮತ್ತು ಅಪೇಕ್ಷೆಯಿಂದ ಮಾಡಿದ್ದೆ ಅಂದರೆ ಭೋಗಕ್ಕೆ ನಿನಗೆ ಅವಕಾಶ ಅದ. ಆದರೆ ಅಲ್ಲಿ ಕೂಡ ನೀನು ಆಸೆಯಿಂದ ಏನಾದರೂ ಕೂಡಿದ್ದೆ ಅಂದರೆ ಇವೆಲ್ಲ ನಷ್ಟ ಮಾಡಿಬಿಡ್ತದೆ. ಏನು ಅಲ್ಲಿಂದ ಯಾವುದು ಕರ್ಮಕಾಂಡದಲ್ಲಿ ಹೇಳಿದಂತೆ ನಿತ್ಯ ನೈಮಿತ್ತಿಕ ಜಪ ಕರ್ಮ ಅವೆಲ್ಲ ಮಾಡಿ ಅವುಗಳಿಂದ ಆಗ್ತಕ್ಕಂಥ ಸುಖ ಕೂಡ ನಾಶ ಆಗಿಬಿಡ್ತದೆ ನೋಡ್ರಿ. ಯಾವುದರಿಂದ? ಆಸೆಯಿಂದ. ಅದಕ್ಕೆ ಇದು ಎಲ್ಲವನ್ನು ನಷ್ಟ ಮಾಡಿಬಿಡ್ತದೆ. ಅದಕ್ಕೆ ಆಸೆಯನ್ನು ಮಾಡೋಕ್ಕೆ ಹೋಗಬೇಡ, ಯಾವುದಕ್ಕೂ ಆಸೆ ಮಾಡಬೇಡ. ಬಾರದು ಬಪ್ಪದು, ಬಪ್ಪದು ತಪ್ಪದು. ಬರೋದು ಬಂದೇ ಬರ್ತದೆ, ಹೋಗೋದು ಹೋಗೇ ಹೋಗ್ತದೆ. ಅದಕ್ಕೆ ಆಸೆ ಮಾಡೋಕ್ಕೆ ಹೋಗಬೇಡ ಅನ್ನುವಂಥ ವಿಚಾರವನ್ನು ಮಹಾತ್ಮರು ನಮಗೆ ಎಚ್ಚರಿಕೆ ಕೊಡ್ತಾರೆ. 3ನೇ ನುಡಿಯಲ್ಲಿ ಇಲ್ಲಿ ಉಪಾಸನೆಯಿಂದ ಮತ್ತು ಜ್ಞಾನದಿಂದ ಆಗ್ತಕ್ಕಂಥ ಸುಖ ಕೂಡ ನಷ್ಟ ಮಾಡಿಬಿಡ್ತದೆ ಈ ಆಸೆ ಅನ್ನುವಂಥದ್ದನ್ನು ಹೇಳ್ತಾರೆ ಅವರು. ತನಗೆ ಮುಂದೊದಗುವ ಮುನಿದೇವ ಗಣಪದವನು ರುದ್ರೇಶ್ವರ ಸದಾಶಿವ ಭಾವನೆಯನ್ನು ಘನಶಂಭುಲಿಂಗವಾಗಿ ಮುಕ್ತಿ ಸುಖವನ್ನು ಜನಿಸಿದ ಈ ಕಾಮವಿಲ್ಲೆನಿಪುದರಿಂದ ಅಂತ ಹೇಳ್ತಾರೆ. ಅಂದರೆ ಮುಂದೊದಗುವ ನೋಡ್ರಿ, ತನಗೆ ಮುಂದೆ ಪ್ರಾಪ್ತಿಯಾಗುವಂಥವು. ಅದಕ್ಕೆ ಏನು ಹೇಳ್ತಾರೆ, ಈಗೇನು ನಾವು ಮಾಡಕತ್ತೀವಲ್ಲ ಇದು ಯಾವತ್ತೂ ವೇಸ್ಟ್ ಅಲ್ಲ, ವ್ಯರ್ಥ ಅಲ್ಲ.
ಇದಕ್ಕೆ ಫಲಗಳದಾವ. ಈಗ ಪ್ರತಿ ದಿವಸ ಕೆಲವು ವಿಷಯಗಳು ಬಂದೇ ಬರ್ತಾವೆ. ತಾನು ಯಾವುದಾದ್ರೂ ಒಂದು ದೇವತೆಯನ್ನು ಕುರಿತು ಉಪಾಸನೆ ಮಾಡಿದಾನಂತ ತಿಳ್ಕೊಳ್ರಿ. ಆ ದೇವತೆಯ ಕುರಿತು ಏನು ಮಾಡಿದೈತೆ, ಉಪಾಸನೆಯನ್ನು ಮಾಡಿ ಉಪಾಸನೆಯ ಫಲವಾಗಿರುವಂಥ ಋಷಿಗಳ, ದೇವತೆಗಳ, ಈ ಪ್ರಮತಾದಿ ಗಣಗಳ, ಈ ಪ್ರಥಮಾದಿ ಗಣಗಳ ಅಂತ ಕೂಡ ಹೇಳ್ತಾರೆ, ಈ ಪದವಿಗಳನ್ನು ಪಡೆಯುತ್ತಿದ್ದರೆ ಯಾವುದೋ ಒಂದು ದೇವತೆಗಳು, ಅದಕ್ಕೆ ಹೇಳ್ತಾರೆ ಕರ್ಮ ಮಾಡಿದರೂ ಕೂಡ ಅದಕ್ಕೂ ಫಲಗಳು ಅದಾವೆ, ಮತ್ತು ಉಪಾಸನೆ ಮಾಡಿದರೂ ಕೂಡ ಫಲಗಳು ಅದಾವೆ. ಎಲ್ಲಕ್ಕಿಂತ ಹೆಚ್ಚಿನಂದ್ರೆ ಜ್ಞಾನದಲ್ಲಿ ಫಲಗಳು ಅದಾವೆ. ಈ ಕರ್ಮಗಳನ್ನು ಮಾಡಿದರೂ ಕೂಡ ಇಹಲೋಕದಲ್ಲಿ ಪರಲೋಕದಲ್ಲಿ ಉಪಾಸನೆ ಮಾಡಿದರೂ ಕೂಡ ನಾವು ಪರಲೋಕದಲ್ಲಿ ಅಂಥ ಸುಖವನ್ನು ಪಡೀಲಿಕ್ಕೆ ಸಾಧ್ಯ ಅದ. ಅದರ ಜ್ಞಾನದಿಂದ ಇದೇ ಜನ್ಮದಲ್ಲಿ ಈ ವರ್ತಮಾನ ಕಾಲದಲ್ಲೇ ನಾವಂಥ ಒಂದು ಮೋಕ್ಷವನ್ನು ಪಡ್ಕೊಂಡು ಆನಂದವಾಗಿರಕ್ಕೆ ಬರ್ತಿದ್ರೆ ಫಲ ಇವಾಗೆ ಸಿಗ್ತದೆ, ಯಾವುದೋ ಜ್ಞಾನದ ಫಲ. ಅದಕ್ಕೆ ಏನು ಮಾಡ್ತದಂದ್ರೆ ಯಾವುದೋ ಒಂದು ದೇವತೆಯ ಕುರಿತು ಉಪಾಸನೆ ಮಾಡು. ಉಪಾಸನೆ ಅಂದ್ರೆ ಭಕ್ತಿ. ಈ ಭಕ್ತಿಯನ್ನು ಮಾಡಿ ಇದ್ರ ಫಲವಾಗಿರುವಂಥದ್ದು ಯಾವುದು, ಋಷಿಗಳದಾಗಿರ್ಬೋದು, ದೇವತೆಗಳ, ಪ್ರಥಮಾದಿ ಗಣಗಳ ಪದವಿಗಳನ್ನು ಬರುವಂಥದ್ದು. ಜಾಸ್ತಿ ಉಪಾಸನೆ ಮಾಡಿದ್ರಿಂದ, ಭಕ್ತಿ ಮಾಡೋದ್ರಿಂದ ಏನಾಗ್ತದೆ, ಆಯಾ ದೇವತೆಗಳ ಒಂದು ರೂಪ ಪಡ್ಕೊಳ್ಳುವಂಥದ್ದು ಇರ್ತದೆ, ಆ ಪದವಿಗಳನ್ನು ಪಡ್ಕೊಳ್ಳುವಂಥದ್ದು ಇರ್ತದೆ. ಈ ಆಸೆ ಏನಾದರೂ ನಿನ್ನಲ್ಲಿ ಬಂತು ಅಂದ್ರೆ ಇಂಥ ಪದವಿಗಳನ್ನು ಪಡೆಯುವಂಥ ಭಾಗ್ಯವನ್ನು ತಪ್ಪಿಸಿಬಿಡ್ತದೆ. ಯಾವ ಆಸೆ? ನಮ್ಮಲ್ಲಿರುವಂಥ ಆಸೆ. ಅದಕ್ಕೆ ಇಲ್ಲಿ ಕೂಡ ಏನು ಮಾಡ್ತದ ಅಂತಂದ್ರೆ ಈ ರುದ್ರ, ಈಶ್ವರ, ಯಾಕಂದ್ರೆ ಈ ರುದ್ರ ಲಯ ಮಾಡುವಂಥದ್ದು, ರುದ್ರ ಲಯ ಮಾಡ್ತಾನೆ. ಮತ್ತು ಈಶ್ವರ ಬೋಧಕರ್ತದಂಥ ಸದಾಶಿವ, ಜಗತ್ತಿನ ಸೃಷ್ಟಿ ಮಾಡಿದಂಥವನ್ನ ಯಾರು? ಈಶ್ವರ. ಜಗತ್ತನ್ನು ನಾಶ ಮಾಡಿದಂಥವನ್ಯಾರು? ರುದ್ರ. ಮತ್ತು ಈ ಬೋಧಕರ್ತ, ಈ ಬೋಧನೆಯನ್ನು ಮಾಡುವಂಥವನ್ಯಾರು? ಸದಾಶಿವ. ಈ ಮೂರು ಏನು ಮೂರ್ತಿಗಳ ಭಾವನಾ ರೂಪ ಧ್ಯಾನವನ್ನು, ಈ ಒಂದು ಧ್ಯಾನವನ್ನು ಮತ್ತು ಅಹಂ ಬ್ರಹ್ಮಾಸ್ಮಿ ಅನ್ನುವಂಥ ಜ್ಞಾನದಿಂದ ಉತ್ಪತ್ತಿಯಾದಂಥ ಮೋಕ್ಷ ಸುಖವನ್ನು, ಇವೆಲ್ಲ ಏನು ಈಶ್ವರ, ರುದ್ರ, ಸದಾಶಿವ ಮೂರು ಮೂರ್ತಿಗಳ ಧ್ಯಾನವನ್ನು ಮಾಡಿ ಅಹಂ ಬ್ರಹ್ಮಾಸ್ಮಿ ಅನ್ನುವಂಥ ಭಾವ ಉತ್ಪತ್ತಿಯಾಗಿರುವಂಥದ್ದನ್ನು, ಉತ್ಪತ್ತಿಯಾಗಿ ಮೋಕ್ಷ ಸುಖವನ್ನು ಇದೇನು ಮಾಡ್ತದ, ಈ ಜ್ಞಾನದಿಂದ ಏನು ಉತ್ಪತ್ತಿಯಾಗಿರುವಂಥ ಈ ಮೋಕ್ಷದ ಸುಖವನ್ನು ಕೂಡ ನಾಶ ಮಾಡಿಬಿಡ್ತದೆ. ಯಾವುದೇ ಈ ಆಸೆ, ನಿನ್ನಲ್ಲಿರುವಂಥ ಆಸೆ. ಅದರಿಂದ ಮುಮುಕ್ಷುಗಳು ಈ ಆಸೆಯನ್ನು ದೂರದಿಂದಲೇ ಬಿಟ್ಕೊಳ್ಬೇಕು ಅಂತ ಹೇಳ್ತಾರೆ. ನೋಡ್ರಿ, ನಿನ್ನ ಸ್ವಸ್ವರೂಪಕ್ಕೆ ಮುಕ್ತಿ ಆಗೋದಕ್ಕೆ ನಾವು ಭಾಳಷ್ಟು ಜನ ಮುಕ್ತಿ ಆಗಲಿ ಅಂತ ಎಲ್ಲೆಲ್ಲೋ ಹುಡ್ಕಕ್ಕೆ ಹೋಗ್ತೀವಲ್ಲ, ನಿಜವಾದ ಮುಕ್ತಿ ಏನ್ರಿ ಅದು ಅಂದ್ರೆ ಅಲ್ಲ. ನಿಜವಾದಂಥ ಮುಕ್ತಿಯನ್ನು ನೀವು ಪಡ್ಕೊಳ್ಬೇಕಾಗಿತ್ತಂದ್ರೆ ಇವನ್ನೆಲ್ಲ ಬಿಟ್ಕೊಳ್ಬೇಕಾಗ್ತದೆ. ಯಾವಾಗ ನಿನ್ನಲ್ಲಿರುವಂಥ ಈ ಆಸೆಯನ್ನು ಯಾವಾಗ ತ್ಯಾಗ ಮಾಡ್ತೀನಿ, ಈಶೆ ಆಗ್ತಿದೆ. ಆಸೆಯನ್ನು ತ್ಯಾಗ ಮಾಡಿದವನೇ ಈಶೆ ಆಗ್ಬಿಡ್ತಾನೆ. ಅದು ಆಸೆ ಇಟ್ಕೊಂಡವ ಹೆಂಗೆ ಈಶೆ ಆಗ್ತಾನೆ ಹೇಳ್ರಿ? ಸಾಧ್ಯ ಇಲ್ಲ. ಅದಕ್ಕೆ ಈ ರೀತಿ ಆಸೆ ಎಲ್ಲವನ್ನ ಕೆಡಿಸ್ತದ. ಇಂಥ ಮುಮುಕ್ಷುಗಳು ಅದಕ್ಕೆ ಇದನ್ನು ಮೊದಲು ತೆಗೆದು ಹಾಕ್ರಿಪ್ಪ ಅಂತಾರೆ ನಿಜಗೊಂಡ್ರು. ಮೊದಲು ಇದನ್ನು ಇಟ್ಕೋಬೇಡ್ರಿ. ಮತ್ತು ಇವಾಗ ಮುಂದಿನ ವಿಚಾರ ನೋಡೋಣ. ಇನ್ನು ಆಸೆ, ವಿಷಯಗಳ ಆಸೆಯಿಂದ ಯಾವ್ಯಾವ ಅನರ್ಥಗಳಾಗ್ತವಂತ ಭಾಳಷ್ಟು ಚಂದ ಹೇಳಿದರು. ಇಂದಿನ ಪದ್ಯಗಳಲ್ಲಿ ತಿಳಿಸಿದರು. ಜೀವನು ಹೆಂಗಿರಬೇಕು, ನಿರಾಶೆಯಿಂದ ಕೂಡಿರ್ಬೇಕಾಗ್ತದ, ಆಶಾ ರಹಿತನಾಗಿರ್ಬೇಕಾಗ್ತದ ಅಂತ ಉಪದೇಶ ಮಾಡಿದರೂ ಕೂಡ, ಇಷ್ಟೆಲ್ಲ ಮಾಡಿದರೂ ಕೂಡ ಗುರುಗಳು ಹೇಳಾಗಾಟೆ ತಿಳಿತ್ರಿ ಅಲ್ವಾದಗಳನ್ನ ಮತ್ತು ನಮ್ಮ ಮನಸ್ಸುಗಳು ಹೆಂಗಿರ್ಬೇಕು ಹಂಗೆ ಇದ್ದವು ರೀ. ಹೌದಲ್ಲ? ಪುನಃ ಅನಂತ ನೋಡ್ರಿ, ಅದಕ್ಕೆ ಎಷ್ಟು ಉಪದೇಶ ಮಾಡಿದರೂ ಕೂಡ ಪುನಃ ಮನಸ್ಸು ಅನಂತ ಜನ್ಮಗಳ ಸಂಸ್ಕಾರದಿಂದ ಇವು. ಯಾಕಂತಂದ್ರೆ ಗುರುಗಳು ಭಾಳಷ್ಟು ಒಂದೇ ಸಲಕ ನಮ್ಗೆ ಅರ್ಥ ಆಗಿತ್ತು ಅಂದ್ರೆ ಬ್ರಹ್ಮಸತ್ಯ ಜಗನ್ಮಿಥ್ಯೆ ಐತಪ್ಪ ಅಂತ ಏನಾದರೂ ಗುರುಗಳು ಒಂದೊಂದು ಹೇಳಿದ್ರೆ ನಮ್ಗೆ ತಲೆಗೆ ಬಡ್ದಿತ್ತಂದ್ರೆ ನಾವು ಒಂದೊಂದು ಸಲಕ ಮುಕ್ತರಾಗಿಬಿಡ್ತೀವಿ. ಆದ್ರೆ ಹಂಗಾಗಂಗಿಲ್ಲ. ಇಷ್ಟು ಗುರುಗಳು ಉಪದೇಶ ಮಾಡಿದರೂ ಕೂಡ ಪುನಃ ಯಾಕೆ 84 ಲಕ್ಷ ಜೀವರಾಶಿಯಿಂದ ಈ ಸಂಸ್ಕಾರ ತುಂಬಿಕೊಂಡು ಬಂದಿರುವಂಥ ಮನಸ್ಸು ಗುರುಗಳು ಹೇಳಿದ ತಕ್ಷಣ ಅಷ್ಟು ಈಜಿಯಾಗಿ ಕೇಳುವಂಥದ್ದು ಅಲ್ಲಿದು. ಆವಾಗ ಏನು ಮಾಡ್ತದ, ಈ ಮನಸ್ಸು ಎಷ್ಟೇ ಗುರುಗಳು ಹೇಳಿದರೂ ಕೂಡ ವಿಷಯಾದಿಗಳ ಕಡೆ ಈ ಮನಸ್ಸು ಅರಿಯುವಂಥದ್ದು ಅದಕ್ಕೆ ಇಲ್ಲಿ ಕೂಡ ಅದನ್ನು ಕಂಡು ವಿಷಯಗಳು ಬಹಳಷ್ಟು
ಅಷ್ಟು ಕನಿಷ್ಠ ಆಗಿದಾವ, ತುಚ್ಛ ಆಗಿದಾವ ವಿಷಯಗಳು. ಅದಕ್ಕೆ ಅದರಿಂದ ಬೆನ್ನು ಬೀಳಕ್ಕೆ ಹೋಗ್ಬೇಡಪ್ಪ. ಸದ್ಗುರು ವಾಕ್ಯವನ್ನು ಕೇಳು. ಅದಕ್ಕೆ ಶ್ರೀ ಗುರು ವಚನದಿಂದ ಅಧಿಕ ಸುದೆ ಉಂಟು ಹೇಳಿದ್ದಾರೆ. ಅವರು ಯಾವುದನ್ನು ಹಿಡ್ಕೊಂಡು ಅದನ್ನು ಸಾಧನೆ ಮಾಡು, ಯಾವುದನ್ನು ಬಿಟ್ಕೊ ಅಂತಾರ ಅದನ್ನೇ ಬಿಟ್ಕೊಳ್ಳೋದು ಕಲಿ. ಬಿಡದೇ ಇದ್ದಾಗ ಏನಾಗ್ತದೆ, ವಿಷಯಾದಿಗಳು ಹೆಂಗದಾವ ಅಂದ್ರೆ ಭಾಳ ಕನಿಷ್ಠ ಅದಾವ, ನಿನಗೆ ದುಃಖ ಕೊಡ್ತಾವ, ಭಾಳ ತುಚ್ಛ ಅದಾವ. ಅದರಿಂದ ಅವುಗಳನ್ನು ಆಸೆಯನ್ನು ಬಿಟ್ಟು ಬಿಡು ಅಂತ ಇಲ್ಲಿ ಮುಂದಿನ ಪದದಿಂದ ಈ ಮುಂದೆ ಪದದಿಂದ ಆ ಮನಸ್ಸಿಗೆ ವೈರಾಗ್ಯವನ್ನು ಹೇಳುತ್ತಾರೆ ನೋಡ್ರಿ. ಈ ಮನಸ್ಸಿಗೆ, ಯಾರ ಮನಸ್ಸಿಗೆ? ನಮ್ಮ ಮನಸ್ಸಿಗೆ ವೈರಾಗ್ಯವನ್ನು ಬೋಧಿಸ್ತಾರವ್ರು. ಯಾಕಂದ್ರೆ ಇದೇ ಮನಸ್ಸಲ್ಲ ಗದ್ದಲಕ್ಕೆ ಬೀಳೋದು. ಶರೀರ ನಾನು ಅಂದ್ಕೊಂಡದ್ದು ಇದೇ ಮನಸ್ಸು, ಹೆಂಡತಿ ಮಕ್ಕಳು ನನಗೊಂದದ್ದು ಇದೇ ಮನಸ್ಸು, ನನ್ನ ಮನೆ ನನ್ನ ಆಸ್ತಿ ಅಂತದ್ದು ಇದೇ ಮನಸ್ಸು. ಮತ್ತು ಇದನ್ನು ಕರ್ಕೊಂಡು ಹೋಗ್ಬೇಕಲ್ಲ ನಾವು ಯಾಕಡೆ ಸುತ್ತಿ ಹೋಗ್ಲಿ. ಇದು ಮಾಡಂಗೆ ಮಾಡಲಿ, ನನ್ನ ಹೆಂಡ್ತಿ, ನನ್ನ ಮಕ್ಕಳು, ನನ್ನ ರೊಕ್ಕ, ನನ್ನ ರೂಪಾಯಿ, ನನ್ನ ಶರೀರ ಅಂತ ಎಲ್ಲ ಹಿಡ್ಕೊಂಡು ಕೂಡಿ ನಾನು ಈ ಕಡೆ ಬೇರೆ ಸಾಧನೆ ಮಾಡ್ತೀನಿ ನನ್ನ ಕೈತನ. ಇದನ್ನು ಮುಂದೆ ಹಾಕೊಂಡು ಹೋಗ್ಬೇಕು ನಾವು. ಏನಿದು ಇದ್ರ ಸಂಘ ಮಾಡಿದ ಹಾಳಾಗಿಬಿಟ್ಟದೆ, ಯಾವುದೋ ದುಷ್ಟರು ಸಂಘ ಮಾಡಿದ ಹಾಳಾಗಿಬಿಟ್ಟದ. ಮತ್ತು ಇದನ್ನು ಬಿಡಿಸಿ ಕರ್ಕೊಂಡು ಹೋಗ್ಬೇಕಲ್ಲ, ರಂಬಿಸಿ. ನೋಡಪ್ಪ ಅವ್ರು ಭಾಳ ಕೆಟ್ಟವ್ರಲ್ಲ, ಅದನ್ನು ಬಿಟ್ಟು ಬಿಡಪ್ಪ. ಶರೀರ ನಾನಲ್ಲ ಅಂತದ್ದು ಬಿಡು. ನಾನಲ್ಲ ಇದು ಶರೀರ, ನಾನಲ್ಲ ಶರೀರ ನಂದೂ ಅಲ್ಲ. ಇದನ್ನು ತಿಳಿಸಿ ಹೇಳ್ಬೇಕಲ್ಲ. ಈ ಮನಸ್ಸಿಗೆ ಹಿಡ್ಕೊಂಡು ಕುಂತ್ಬಿಟ್ಟದ. ಅಪ್ಪ ಅಮ್ಮ ಇಟ್ಟಂತ ಹೆಸರೇ ಸಾಯೋವರೆಗೆ ಗಟ್ಟಿ ಹಿಡ್ಕೊಂಡು ಕುಂತದಂತಂದ ಮೇಲೆ ಈ ಶರೀರದ ಭಾವ ಬಿಡ್ತದನ ಜಲ್ದಿ ಬಿಡಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಇದಕ್ಕೇನು ಇದೇ ಸತ್ಯ ಅಂದ್ಕೊಂಡು ಕುಂತದಲ್ಲ, ಈ ಮನಸ್ಸಿಗೆ ತಿಳಿಸಿ ಅಪ್ಪ ಈ ಶರೀರ ನಾನು ಅಲ್ಪ, ಇದು ನಂದು ಅಲ್ಲ ಇದು ಅಂತ. ಅದಕ್ಕೆ ಹಲೋ ಕೇಳಕತ್ತಿಲ್ರಿ? ಎಲ್ಲರಿಗೆ ಹಂಗಾಗಕತ್ತದ ಹಿಂಗ ನೋಡ್ರಿ ಸ್ವಲ್ಪ. ಕೇಳಿಸಲ್ಲ? ಅದೇ ಸ್ವಲ್ಪ ನೆಟ್ವರ್ಕ್ ಏನಾರ ಒಬ್ಬೊಬ್ರ ಹತ್ರ ಪ್ರಾಬ್ಲಮ್ ಇದ್ರೆ ಹಂಗಾಗುತ್ತಮ್ಮ ನೋಡ್ರಿ ಒಂದ್ಸಲ. ಹಾಂ ಅದಕ್ಕೆ ಇಲ್ಲೇನು ಹೇಳ್ತಾರ, ಈ ಮನಸ್ಸು ಮತ್ತು ಇದ್ರ ಸಂಘನೇ ಮಾಡ್ಯದ, ಅನಾತ್ಮಗಳ ಸಂಘ ಮಾಡ್ಯದ ಅಂತಂದಾಗ ಮತ್ತು ಈ ಕಡೆ ಯಾವಾಗ ಬರ್ತದದು? ಅದಕ್ಕೆ ಮಹಾತ್ಮರು ಹೇಳ್ತಾರೆ, ಇದಕ್ಕೆ ಒಂದೇ ಕಾರಣ ಆಸೆ ಅನ್ನುವಂಥದ್ದು. ಈ ವಿಷಯಗಳ ಬೆನ್ನು ಹತ್ತದಲ್ಲ, ಎದಕ್ಕೆ ಹತ್ತಿದ್ದು? ಸುಖ ಐತಂತ ಹತ್ತದಿದು. ಶಬ್ದದಲ್ಲಿ ಸುಖ ಐತಂತದ, ಸ್ಪರ್ಶದಲ್ಲಿ ಸುಖ ಐತಂತದ, ಈ ರುಚಿಯಲ್ಲಿ ಸುಖ ಐತಂತದ, ಎಲ್ಲದರಿಂದ ಇದ್ರಿಗೆ ಬೆನ್ನು ಬಿಟ್ಟು ಇದನ್ನೇ ತೆಗೆದಾಕಿಬಿಡು ಮೊದಲು. ಈ ಆಸೆ ಅನ್ನುವಂಥದ್ದು ತೆಗೆದಾಕಿಬಿಟ್ರೆ ಏನಾಗ್ತಿದೆ? ನೀನೇ ಈಶೆ ಆಗಿಬಿಡ್ತಿದೆ. ಒಂದೇ ನೋಡ್ರಿ ಎಂಥ ಅದ್ಭುತವಾದಂಥ ವಾಕ್ಯ ಹೇಳ್ತಾರೆ ಮಹಾತ್ಮರು. ನಾವಿದನ್ನು ಗುಳಿಗೆ ತೊಗೊಂಡಂಗೆ ತೊಗೊಳ್ಬೇಕು. ಟ್ಯಾಬ್ಲೆಟ್ಸ್ ಇರ್ತಾವಿಲ್ಲ, ಟ್ಯಾಬ್ಲೆಟ್ಸ್ ಎಷ್ಟು ಇರ್ತದ್ರಿ ಅದು? ಇಷ್ಟು ಊಟ ಮಾಡ್ತೀವಿ ಅವಲ್ಲ, ಚೆನ್ನಾಗಿ ಅನ್ನ ಸಾರು ರೊಟ್ಟಿ ಎಲ್ಲ ಊಟ ಮಾಡ್ತೀವಿ. ಊಟ ಮಾಡಿ ನಂತರ ನಮಗೇನಾದ್ರೂ ರೋಗ ಬಂತು ಅಂದ್ರೆ ಗುಳಿಗೆ ಏಟಿರ್ತದೆ ರೀ, ಈಟೇ ಇರ್ತದೆ, ಸಣ್ಣದಿರ್ತದೆ. ಆದರೆ ಇಂಥ ಒಂದು ದೊಡ್ಡ ಶರೀರ ರೋಗದಿಂದ ಬಳಲ್ತಾ ಇರ್ತದಲ್ಲ, ಅದು ಒಂದು ಗುಳಿಗೆ ಕೆಲಸ ಮಾಡ್ತದೆ ನೋಡ್ರಿ. ಅದ್ರಂಗೆ ಇಲ್ಲಿ ಗುರುವಾಕ್ಯ ಅನ್ನುವಂಥದ್ದು ಕೂಡ ಅಷ್ಟೇ ಕೆಲಸ ಮಾಡ್ತದೆ. ಅದು ಭಾಳ ಕೇಳಕ್ಕೆ ಸಣ್ಣದಾಗಿರ್ಬೋದು, ಹೌದು ಬಿಡ್ರಿ, ಮನ್ಯಾಗ ನಮ್ಮ ಅಪ್ಪ ನಮ್ಮವನ್ನ ಆಸೆ ಬಿಡ್ರಿ ಅಂತಾರೆ ಬಿಡ್ರಿ, ಅದೇ ಗುರುಗಳು ಹಿಂಗೆ ಹೇಳಕತ್ತಾರ ಅಂತ ಅಂದ್ಕೊಳ್ಬೋದು ನಾವು. ಯಾಕಂದ್ರೆ ಅಂಥ ಗುರುವಿನ ವಾಕ್ಯ ಹೆಂಗೆ ಅದಾವ ಅಂತಂದ್ರೆ ನಿನ್ನ ಅಜ್ಞಾನವನ್ನು ನಾಶ ಮಾಡ್ತದೋ ಅಂತಾರವರು. ಬರೇ ಬಂದೂಕದಾಗ ಇರೋಂಥ ಗುಂಡುಗಳನ್ನು ಕಡ್ಯಾಕ ತೆಗೆದ್ಬಿಟ್ಟು ಕೈಲೇ ಹೋಗಿರಿ, ಯಾರನ್ನ ಸಾಯ್ತಾರನ? ಪ್ರಾಣಿ ಪಕ್ಷಿಗಳು ಸಾಯ್ತಾವನ? ಏನಿಲ್ಲ. ಅದೇ ಗುಂಡನ್ನು ತೊಗೊಂಡು ಬಂದೂಕದಾಗ ಹಾಕಿ ಹೊಡಿರಿ, ಒಂದೇ ಸಲ ಪಟ್ ಸುತ್ತು ಹೋಗಿಬಿಡ್ತಾವೆ. ಅದ್ರಂಗೆ ಗುರುವಾಕ್ಯದಿಂದ ಬಂದಂಥ ವಾಕ್ಯಗಳು ನಿನ್ನಲ್ಲೇನು ಮನೆ ಮಾಡ್ಕೊಂಡು ಕುಂತಾವ ನೋಡು. ಇವು ಅಜ್ಞಾನ ಅನ್ನುವಂಥದ್ದು, ಇವೆಲ್ಲ ಅಜ್ಞಾನ ನಾಶ ಮಾಡೋದಕ್ಕೆ ಸದ್ಗುರು ವಾಕ್ಯ ದೊಡ್ಡ ಕೆಲಸ ಮಾಡ್ತದೆ. ಅದಕ್ಕೆ ನೀ ತೊಗೊಳಕ್ಕೆ ನಿನ್ನ ಬಳಿ ಶಕ್ತಿ ಬೇಕದು. ಸದ್ಗುರು ವಾಕ್ಯವನ್ನು ಅದು ಹೇಳಿದ ತಕ್ಷಣ ಗಪ್ಪನ ಹಿಡ್ಕೊಳ್ಬೇಕು, ಅದನ್ನು ಹಿಡ್ಕೊಂಡಾಗ ಕೆಲಸ ಆಗ್ತದೆ. ಅದೇ ದೊಡ್ಡ ಗುಳಿಗೆ ಇದ್ದಂಗೆ. ಅದಕ್ಕೆ ಒಂದೇ ಹೇಳ್ತಾರೆ ಅವರು, ನೀನು ಆಸೆ ಬಂದು ಬಿಟ್ಕೊಂಡ್ಬಿಡು. ಆಸೆನೇ ಬಿಟ್ಟಂದ್ರೆ ಉಳಿದಿದ್ದೇನು ಇರ್ತದೆ ಹೇಳ್ರಿ? ಎಲ್ಲ ಕಣ್ಣಿಗೆ ಕಾಣಕತ್ತೇವೆ ಖರೆ, ಹೊಲ ಕಾಣ್ತದೆ, ಮನೆ ಕಾಣ್ತದೆ, ಹೆಂಡತಿ ಮಕ್ಕಳು, ನಮ್ಮ ಶರೀರ ಎಲ್ಲಟ್ಟು ಕಾಣ್ತದೆ. ನನಗೆ ಅದ್ರ ಮೇಲೆ ಆಸೆನೇ ಇಲ್ಲ ಅಂದಾಗ ಏನು ಮಾಡ್ತದೆ ಹೇಳ್ರಿ? ಯಾವ್ದು ಏನು ಮಾಡ್ತದೆ ಹೇಳ್ರಿ? ನಿನಗೆ ಏನೂ ಮಾಡೋಂಗಿಲ್ಲ ಅಲ್ಲ. ಅದಕ್ಕೆ ಮೊದಲು ಎಲ್ಲಿ ಹಿಡಿಬೇಕು ಅಲ್ಲಿ ಹಿಡಿಬೇಕು. ಹಾವು ಐತ್ರಿ, ಭಯ ಐತೆ, ಭಾಳ ದೊಡ್ಡದು ಹಾವು ಐತೆ, ಸಿಕ್ಕಾಪಟ್ಟೆ ನೋಡಿದ್ರೆ ಭಯ ಆಗ್ತದೆ, ಥರ ನಡುಗ್ತೀವಿ. ಮತ್ತು ನಾವು ಬಾಲದಲ್ಲಿ ಹೊಡೆಯೋಣ, ತಲೆ ಎಲ್ಲಿ ಹೊಡಿಬೇಕು ಅದಕ್ಕೆ.
ಅದು ಇರಬೇಕು, ಹಾವು ಸಾಯಬಾರ್ದು. ಆದ್ರೆ ನಮ್ಗೆ ಅಂಜಿಕೆ ಐತದು. ಆದ್ರೆ ನಮ್ಮ ಜೊತೆ ಇರಬೇಕು, ಆದ್ರೆ ನಮ್ಗೆ ಅಂಜಿಕೆ ಬರಬಾರ್ದು, ಹಾವು ಇರಬೇಕು ಅಂದಾಗ ಏನು ಮಾಡಬೇಕಲ್ಲಿ ಮಹಾತ್ಮರು ಒಂದು ಹಿಡ್ತ ತೋರಿಸ್ತಾರೆ. ಏನಿಲ್ಲಪ್ಪ, ಅದನ್ನು ಹಲ್ಲ ಒಂದು ತೆಗೆದಾಕ್ಬಿಟ್ರೆ ಆಯ್ತು, ಅದು ಹಾವು ನಿನ್ನ ಜೊತೆಗೆ ಅದೇನು ಮಾಡ್ತದೆ, ಅದು ಹಿಡ್ತಾ ತೋರಿಸ್ತಾರೆ ನೋಡ್ರಿ. ಅದಕ್ಕೆ ನೀವು ಮಾಡು, ಸಂಸಾರ ಮಾಡು, ಹೆಂಡತಿ ಮಕ್ಳ ಜೊತೆ ಇರಿ, ರೊಕ್ಕ ರೂಪಾಯಿ ಜೊತೆ ಇರು, ಎಲ್ಲದ್ರ ಜೊತೆ ಇರು. ಆದ್ರೆ ಈ ಆಸೆ ಅನ್ನುವಂಥದ್ದು ಹಲ್ಲು ತೆಗೆದಾಕಿಬಿಡು. ಎಲ್ಲಿದ್ರೇನು ನೀನು ಆಸೆ ಅನ್ನುವಂಥದ್ದು ಬಿಟ್ಟು ಅಂದ್ರೆ ಏನು ಎಲ್ಲಿದ್ರೂ ಈಶ ನೀನೇ ಎಲ್ಲ ಕಡೆ ತುಂಬಿದಂಥದ್ದು ಏನಿರ್ತದೆ ಹೇಳ್ರಿ ಅಲ್ಲಿ. ಅದಕ್ಕೆ ಈ ಕೆಲಸವನ್ನು ಮಾಡ್ಕೋಪ. ಅದಕ್ಕೆ ಈ ರೀತಿಯಾಗಿ ಮಹಾತ್ಮರು ಹೇಳ್ತಾರೆ, ಆಸೆಯನ್ನು ಬಿಟ್ಟುಬಿಡುವಂಥ ಮನಸ್ಸಿಗೆ ವೈರಾಗ್ಯವನ್ನು ಹೇಳ್ತಾರೆ ಅವರು. ಮನಸ್ಸಿಗೆ ಇದು ಸುಮ್ಮನೆ ವೈರಾಗ್ಯ ತೊಡ್ತದೇನ್ರಿ? ನಾವು ವಿಚಾರ ಮಾಡಬೇಕು. ಇಂಥ ಶಾಸ್ತ್ರವನ್ನು ದಿನ ತೇಕಿ ಹೇಳೋದಾಗಿರಲಿ ಕೇಳೋದಾಗಿರ್ಬೋದು, ಇದೆಲ್ಲ ಎಷ್ಟೋ ವರ್ಷಾನುಗಟ್ಟಲೆ ಮಾಡಿದಂಥ ಮಹಾತ್ಮರಿಗೆ ಒಂದೊಂದು ಸಲ ಅನಿಸಿಬಿಡ್ತದೆ. ಕೆಲವು ಸಲ ಇನ್ನು ಈ ಸಾಧನೆ ಮಾರ್ಗದಲ್ಲಿದ್ದಾಗ ಅಷ್ಟೊಂದು ಈ ಮನಸ್ಸು ಹೇಳ್ತಾರೆ ಅವರು, ಆಕಾಶವನ್ನು ಸುರುಳಿ ಥರ ಸುತ್ತಬಹುದು, ಸಪ್ತ ಸಾಗರವನ್ನು ಬೊಗಸೆ ಥರ ಕುಡಿಬೋದು, ಭೂಮಿಯನ್ನು ಸುರುಳಿ ಥರ ಸುತ್ತಬೋದು ಚಾಪೆ ಥರ. ಅದರ ಅರೆಗಳಿಗೆ ಮನಸ್ಸು ನಿಲ್ಲಿಸಲಾಗದು ದೇವ ಅಂತ ಹೇಳಿದ್ದಾರೆ ಅವರು. ಆದ್ರೆ ನಿಲ್ಲಿಸ್ಬೇಕು. ಯಾವ ರೀತಿ ನಿಲ್ಲುತ್ತದ ಅಂದ್ರೆ ಅದಕ್ಕೆ ಹೇಳ್ತಾರೆ ಅವರು. ಯಾವುದೋ ಇಂಥ ಒಂದು ವೈರಾಗ್ಯ ಭಾವ, ಭಗವಂತ ಪರಮಾತ್ಮನ ಒಂದು ಸ್ಮರಣೆ, ಗುರುವಾಕ್ಯ ಇವೆಲ್ಲ ಕೇಳಿದಾಗ ಮನಸ್ಸು ನಿಲ್ಲುತ್ತದೆ. ಅಲ್ಲಿದ್ದಾನೆ ಸುಮ್ಮನೆ ನಾವು ಏನು ಕೇಳಿದ್ರೆ ಮನ್ಯಾಗ ನಮಗೇನು ಕೇಳೋದು ಬೇಕಾಗಿಲ್ಲ, ನಮಗೆಲ್ಲ ಒಳ್ಳೆ ಗುಣಗಳದಾವ್ರಿ, ದಾನ ಧರ್ಮ ಮಾಡ್ತೀವಿ ರೀ, ನಮಗೆಲ್ಲ ವೈರಾಗ್ಯ ಬಂದುಬಿಟ್ಟದ್ರಿ, ಇವತ್ತು ನಾವು ಬಂಗಾರ ಹಾಕೊಳಂಗಿಲ್ಲ ರೀ, ಬೆಳ್ಳಿ ಹಾಕಂಗಿಲ್ಲ ರೀ ಅಂತ ಹೇಳ್ತೀವಿ ಒಂದೊಂದು ಸಲ. ನಮ್ಮದು ಬಿಲ್ಡಪ್ಗಳು ಅವೆಲ್ಲ ಇಲ್ಲರಿ. ನಾವು ಬಂಗಾರ ಬಿಟ್ಬಿಟ್ಟಿವಿ ನೋಡ್ರಿ, ಏನು ಹಾಕೊಳಂಗಿಲ್ಲ ನೋಡ್ರಿ, ನಾವು ಸೀರೆ ಇಂಥದ್ದು ಹಾಕೊಳಂಗಿಲ್ಲ ನೋಡ್ರಿ, ನಾವು ಇಂಥದ್ದು ಹಾಕೊಳಂಗಿಲ್ಲ ನೋಡ್ರಿ. ಮತ್ತು ಎಲ್ಲರ ಈಗ ಕೇಳಿರೇನು ಗುರು ಮುಖಾಂತರ? ಇಲ್ಲರಿ, ನಮಗಿಲ್ರಿ, ಅದು ಭಾವನೆ ಇಲ್ಲರಿ ನಮಗೆ ಅಂತ ಹೇಳ್ತೀವಿ. ಅರೆ ಬಿಟ್ಟಿದೆ ಖರೆ, ಆದ್ರೆ ಒಳಗೆ ಬೇರುಗಳು ಅದಾವಪ್ಪ, ಅದು ಬಿಟ್ಟಂಗೆ ಆಯ್ತೇನು. ಅದು ಎಲ್ಲಿ ಬಡಿಬೇಕು? ಮಹಾತ್ಮರ ವಾಕ್ಯನೇ ಬಡಿಬೇಕಲ್ಲಿ. ವಿಷಯಗಳ ದರ್ಶನ, ದೋಷ ದರ್ಶನ ಆಗಬೇಕಲ್ಲ. ಬರೀ ನೀವು ಬಿಟ್ಟಿದೆ ಖರೆ, ದರ್ಶನ ಆಗಿಲ್ಲ, ದೋಷ ದರ್ಶನ ಆಗಿಲ್ಲ ಮನಸ್ಸಿಗೆ. ಅದು ಮತ್ತೆ ಬಯಸೋದೇ ಅದು ಮತ್ತೆ ತಿರ್ಗಾ ಬರಬಾರ್ದು ಅನ್ನಂಗಾದ್ರೆ. ಡಾಕ್ಟ್ರ್ ಹೇಳ್ತಾರೆ ನೋಡು, ತಿರ್ಗಾ ರೋಗ ಬರಬಾರ್ದು ಅಂತಂದ್ರೆ ನೀನು 1 ವರ್ಷ ಗುಳಿಗೆ ತೊಗೊಳ್ಬೇಕು ಅಂತ ಹೇಳ್ತಾರೆ. ಈ TB ಅದೆಲ್ಲ ಏನಿರ್ತಾವ, ಭಾಳಷ್ಟು ಲಾಂಗ್ ಟೈಮ್ ತೊಗೊಳ್ಬೇಕು ಟ್ರೀಟ್ಮೆಂಟ್. ಅದು ಒಂದು ಸ್ವಲ್ಪ ತೊಗೊಂಡ್ರೆ ನಡೆಯಂಗಿಲ್ಲ. ಅದಕ್ಕೆ ಅವ್ರು ಹೇಳ್ದಂಗೆ ಪತ್ತೆ ಮಾಡಬೇಕು, ಭಾಳಷ್ಟು ಲಾಂಗ್ ಟೈಮ್ ಟ್ರೀಟ್ಮೆಂಟ್ಗಳು ತೊಗೊಳ್ಬೇಕಾಗ್ತದೆ. ಕ್ಯಾನ್ಸರ್ ಆಗಿರ್ಬೋದು, ಈ TBಗಳಾಗಿರ್ಬೋದು, ಇವೆಲ್ಲ ರೋಗಗಳು, ದೊಡ್ಡ ರೋಗಗಳು ಇರ್ತಾವಲ್ಲ, ಅವು ಲಾಂಗ್ ಟೈಮ್ ತೊಗೊಳ್ಬೇಕಾಗ್ತದೆ. ಮತ್ತು ಗುರು ಹೇಳ್ದಂಗೆ ಅದೇ ಪ್ರಕಾರ ಅಷ್ಟು ಟೈಮ್ ತೊಗೊಂಡಾಗ ಆತಗೆ ಆರಾಮಾಗ್ತದೆ. ಇಲ್ಲಂದ್ರೆ ಏನಾಗ್ತದೆ, ಮತ್ತೆ ತಿರ್ಗಾ ಮುರುಗ ರೋಗ ಬರ್ತದೆ. ಯಾಕಿದು ಕ್ರಮವಾಗಿ ಭಾಳ ಕೇಳಬೇಕಂತ ಹೇಳ್ಯಾರಂತಂದ್ಮೇಲೆ ಈ ಮನಸ್ಸಿಗೆ ಗೊತ್ತಾಗಬೇಕಲ್ಲ, ಇದಕ್ಕೆ ಕಹಿ ಗೊತ್ತಾಗಬೇಕು, ಇದು ವಿಷಯ ಗೊತ್ತಾಗಬೇಕು. ನೀನು ಅವ್ರ ಜೊತೆ ಸಂಘ ಮಾಡಿದಲ್ಲ, ನೀನೇನು ಉಳಿತೀಯೇನಪ್ಪ, ಸತ್ಕೊಂಡು ಹೋಗ್ತಿದೆ ಅಂತ ಅನ್ನುವಂಥದ್ದು ವಿಷಯಗಳ ದೋಷ ದರ್ಶನ ಈ ಮನಸ್ಸಿಗೆ ಆಗಬೇಕು. ಅಂದ್ರೆ ಅದೆಲ್ಲಿ ಬಿಡ್ತದೆ, ತಟಗೆ ಸ್ವಲ್ಪ ಹೇಳಿಬಿಟ್ರಲ್ಲ ಅದು ಸುಮ್ಮಿರ್ತದೆ ಅನ್ನೋದು, ನಿನ್ನನ್ನು ತೊಗೊಂಡೋಗಿ ಎತ್ತಿ ಒಗಿತದ. ಅದಕ್ಕೆ ಹೇಳ್ತಾರೆ ಮಹಾತ್ಮರು, ಮೊದಲ ಈ ಮನಸ್ಸಿಗೆ ಏನು ಹೇಳ್ತಾರೆ, ಎಷ್ಟು ಚಂದ ಹೇಳ್ತಾರೆ ನೋಡ್ರಿ. ನಮಗೆ ಒಂದೊಂದು ಅದಕ್ಕೆ ಕೊನೆಗೆ ಈ ವಿಚಾರಗಳನ್ನು ಹೇಳ, ಬ್ಯಾರೆ ಅದೇನವ ತಂಗಿ ಬ್ಯಾರೆ ಅದೇನ, ಮನಸ್ಸಿನ ಗದ್ದಲದಿಂದ ಕಡೆಗಾದೇನ. ಇದು ನೋಡ್ರಿ ಹೆಂಗೆ, ಇದರಿಂದ ಪಾರಾಗಬೇಕಾಗ್ಯದ ನಾವು. ಮೋಕ್ಷ ಅಂದ್ರೆ ಎಲ್ರಿ, ಎಲ್ಲನ ವಸ್ತು ಅದಂತ ತಂದು ಕೊಡಕ್ಕೆ, ಏನೋ ರೊಕ್ಕ ರೂಪಾಯಕ್ಕೆ ಏನಾರ ಎಲ್ಲರೂ ಹಾಕ್ಬೇಕಾಗ್ಯದನ್ನು. ಏನಿಲ್ಲ, ನಿನ್ನ ಬಲ್ಲಿ ಎರಡೂ ಥರ ಅದಾವ, ಎಲ್ಲರೂ ಅದಾರ, ನಿನ್ನ ಬಲ್ಲಿ ಅದಾರಲ್ಲ, ದುಷ್ಟನ್ನು ಸರಿಸಿ ಬಿಡು ಅಷ್ಟೇ. ಅದಕ್ಕೆ ಏನು ಹೇಳ್ತಾರೆ ಅವರು, ಮನಸ್ಸಿಗೆ ವೈರಾಗ್ಯ ಇದು ಸದ್ಗುರು ಮುಖಾಂತರನೇ ಗೊತ್ತಾಗ್ತದ. ಏನಂದ್ರೆ ವಿಷಯಗಳ ದೋಷ ದರ್ಶನ ಆದಾಗ ತಿರ್ಗಾ ಮನಸ್ಸು ಹೋಗಂದ್ರೆ ಆ ಕಡೆ ಹೋಗಂಗಿಲ್ಲ, ಇದು ಸುಮ್ಮನೆ ಕುಂದ್ರಬೇಕಾಗ್ಯದ ಈಗ ಒಂದು ಕಡೆ. ಇಲ್ಲಾಂದ್ರೆ ಅದು ಹಾರ್ಯಾಡ್ಕೊಂತ ಹೋಗ್ತದೆ ಆ ಕಡೆ ತಿರುಗಿ ಬಿಡ್ತದೆ. ಅದು ತಿರುಗಿ ಅಷ್ಟೆಲ್ಲ ತಿರುಗಾಡ ಚಟ ಬಿದ್ದದಕ್ಕೆ ಇದು ದುಃಖಕ್ಕೆ ಒಳಗೆ ಮಾಡಿಬಿಟ್ಟದ ಇದು ಮನಸ್ಸು. 84 ಲಕ್ಷ ಜೀವರಾಶಿಯಿಂದ ತಿರುಗಿ ಹೊರಗೆ ಬಿದ್ದುಬಿಟ್ಟದ. ಇದು ಭಾಳ ಕಷ್ಟ ಐತಲ್ಲ, ಈಗ ಹೊರಗೆ ಬಿದ್ದುಬಿಟ್ಟದ. ಅದನ್ನು ಒಳಗೆ ತೊಗೊಳೋದು ಭಾಳ ಕಷ್ಟ ಅದ ರೀ. ಒಂದು ಏನಂದ್ರೆ ಬೆಟ್ಟದ ಮೇಲಿಂದ
ಒಂದು ಗುಂಡು ಕಲ್ಲನ್ನು ಒಂದು ಕ್ಷಣದಲ್ಲೇ ಕೆಳಗೆ ದಬ್ಬಿ ಬಿಡ್ಬೋದು. ಅದೇ ದಬ್ಬಿದಂಥ ಕಲ್ಲನ್ನು ಮ್ಯಾಲೆ ತೊಗೊಳ್ರಿ ನೋಡೋಣ ಎಷ್ಟು ಕಷ್ಟ ಆಗ್ತದೆ ಅನ್ನೋದು. ಅದೇ ರೀತಿ ಮನಸ್ಸು ಹೊರಗೆ ದೂರ ದೂರ ಹೋಗಿರ್ತದೆ. ಅದು ಏನು ಅದು ಹಿಡಿಲಿಕ್ಕೆ ಸಾಧ್ಯನೇ ಇಲ್ಲ, ಹಂಗೆ ಹೋಗಿರ್ತದೆ ಅದು. ಆದ್ರೆ ಅದನ್ನು ಹಿಡ್ಕೊಂಡು ಒಳಗೆ ತಂದು ಇದು ಕಷ್ಟ ಐತೆ ನೋಡು, ಇದರಿಂದ ನಿನಗೆ ಕಷ್ಟ ಐತೆ, ದುಃಖ ಐತೆ ಅಂತ ತಿಳಿಸುವಂಥದ್ದು ಸಣ್ಣ ಕೆಲಸ ಏನಿದೆ, ದೊಡ್ಡ ಕೆಲಸ ಅದಿದು. ಅದಕ್ಕೆ ಮಹಾತ್ಮರು ಹೇಳ್ತಾರ, ಯಾಕೆ ವಿರತಿಯನ್ನು ಉಳಿದು ಹೀನ ವಿಷಯನ್ನು ಒಲಿಸಬೇಕಾಕು ಮಾನಸವೇ ನಿನಗದರವಳು ಏನುಂಟು. ನೋಡ್ರಿ, ಕಾಕು ಮಾನಸವೇ ಅಂದರೆ ಕೆಟ್ಟ ಮನಸ್ಸೇ. ಯಾಕೆ ವಿರತಿಯನ್ನು, ಏನು ಕಾರಣ ಈ ವೈರಾಗ್ಯವನ್ನು ಬಿಟ್ಟು ತುಚ್ಛವಾದಂಥ ಕನಿಷ್ಠವಾದಂಥ ಹೀನ ವಿಷಯವನ್ನು ಒಲಿತಿದೆಯಲ್ಲ, ನಿನಗೆ ಅದ್ರಾಗ ಏನಾದ್ರು ಹೇಳ ನನಗೆ. ಹಾಂ, ಅದಕ್ಕೆ ಅದರ ಯಾಕೆ ವಿರತಿಯನ್ನು ಉಳಿದು ಹೀನ ವಿಷಯನ್ನು ಒಲಿವೆ ಕಾಕು ಮಾನಸವೇ. ಅದಕ್ಕೆ ಏನು ಹೇಳ್ತಾರೆ, ವಿರತಿಯಿಂದ ಇತರ ಸಂಪದ ಸುಖ ಮುಂಟೆ ಅಂತ ಹೇಳಿದಾರ ನಿಜಗೊಂಡ್ರು ಒಂದು ಶ್ರೀಗುರು ವಚನದಿಂದ. ಅದಕ್ಕೆ ಸುದೆ ಉಂಟೆ ಒಳಗೆ ಕೊನೆ ನುಡಿಯಲ್ಲಿ ಬರ್ತದೆ, ವಿರತಿಯಿಂದ ಇತರ ಸಂಪದ ಸುಖ ಮುಂಟೆ ಅಂತ ನಾವು ಗೊತ್ತು ಮಾಡ್ಬೇಕು, ಮುಂದೆ ಬರ್ತಾವೆ. ಸಂಪತ್ತು ಅಂದ್ರೆ ರೊಕ್ಕ ರೂಪಾಯಿ ಮಾಡಿದ್ದು ಸಂಪತ್ತು ಅಂತೀವಿ. ಇವತ್ತು ನಾವು ಪ್ರತಿಯೊಬ್ಬರು ಇಲ್ಲಿ ಕುಂತು ನಾವು ಸಮಾಧಾನ ರೀತಿಯಿಂದ ಕೇಳಕತ್ತೀವಿ. ಇದಕ್ಕಿಂತ ಸಂಪತ್ತು ಯಾವುದಾದ್ರು ಹೇಳ್ರಿ. ಆ ಮನಸ್ಸು ನಮಗಿತ್ತು ಬಂತು ಅಂದರೆ ನಮ್ಮ ಬೆನ್ನು ನಾವು ಚಪ್ಪರಿಸ್ಕೊಳ್ಬೇಕು. ಅಪ್ಪ ಗುರುವಾಕ್ಯ ಸಿಗ್ತಾ ಇದ್ದಾವ, ನಮ್ಗೆ ಕಿವಿಗೆ ಬೀಳಾಕತ್ತೇವೆ, ನಾವು ಧನ್ಯರು, ಇಷ್ಟು ಕೂಡುವಂಥ ಭಾಗ್ಯ ನಮಗೆ ಬಂದಿದೆಯಲ್ಲ ಅಂತ ನಾವು ಪುಣ್ಯ ಮಾಡಿದ್ದೀವಿ, ನಾವು ಭಾಗ್ಯವಂತರ. ನಮ್ಮ ಬೆನ್ನು ನಾವು ಚಪ್ಪರಿಸ್ಕೊಳ್ಳೋಣ. ಯಾಕಂದ್ರೆ ಆ ಭಾಗ್ಯ ಇರಲಿಲ್ಲ ಅಂದ್ರೆ ಇಲ್ಲಿ ಕುಂದ್ರಕ್ಕಾಗಂಗಿಲ್ಲ, ಈ ವಾಕ್ಯಗಳು ಕೇಳೋಕ್ಕಾಗಂಗಿಲ್ಲ. ಕುಂದ್ರ ತಾಕತ್ತ ಶಕ್ತಿ ಬಂದಂದ್ರೆ ನಾವು ಭಾಗ್ಯವಂತರು ಅಂತ ತಿಳ್ಕೊಬೇಕು. ಬ್ಯಾರೆದವ್ರು ಭಾಗ್ಯವಂತರಲ್ಲ, ಮನೆಗೆ ಬೈತಿರ್ತಾರೆ. ಏನು ಒಂದು ತಾಸು ಕುಂತು ಏನೇ ಕೇಳ್ತಾವಂತ, ಅವ್ರು ಏನೋ ಹೇಳ್ತಾರಂತ, ಇವು ಕುಂತು ಕೇಳ್ತಾವಂತ. ಒಂದು ತಾಸು ಕೆಲಸ ಮಾಡಿದ್ರೆ ಆ ಕೆಲಸ ಆಗ್ತದೆ. ಬಜಾರ್ಗೆ ಹೋದ್ರೆ ಏನಾರು ತರ್ಬೋದು, ಬೇರೆ ಬೇರೆ ಕೆಲಸ ಇರ್ತಾವ ಅಂದಾರ. ನಮಗೂ ಅಂದಾರ, ಏನು ಹಿಡ್ಕೊಂಡು ಕುಂದಿರ್ತಾಳನ್ನು ಒಂದು ತಾಸು ಬರೀ ಶಾಸ್ತ್ರ ಅಂತ ಹೇಳ್ಕೊಂತ ಕುಂದಿರ್ತಾರೆ. ಆದರೆ ಏನಾಗ್ತದೆ, ಒಂದು ಸ್ವಲ್ಪ ಬಿಟ್ಟರೆ ನಡೆಯಂಗಿಲ್ಲ ಅಂತಿರ್ತಾರೆ. ಹೌದಲ್ಲ, ಹೀಗೆಲ್ಲ ಅಂತಿರ್ತಾರ. ಅದಕ್ಕೆ ನಾವು ಇವತ್ತು ಪುಣ್ಯದ ಬಲದಿಂದ ಯಾರಂದ್ರೇನು, ಯಾರು ಬಿಟ್ರೇನು, ನಮ್ಮ ಒಂದು ಸಂಕಲ್ಪ ಮಾಡ್ಕೊಂಡು ಇಲ್ಲ ಗುರುವಾಕ್ಯವನ್ನು ಕೇಳಬೇಕಂತ ಕುಂದಿರ್ತೀವಲ್ಲ, ನಮ್ಮ ಬೆನ್ನು ನಾವು ಚಪ್ಪರ್ಸ್ಕೊಂಡ್ಬಿಡೋಣ. ಬೇರೆ ಯಾರು ಚಪ್ಪರ್ಸಂಗಿಲ್ಲ. ಇದಕ್ಕೆ ಇದು ದೊಡ್ಡ ಭಾಗ್ಯ. ಅದಕ್ಕೆ ಇಲ್ಲಿ ಏನು ಹೇಳ್ತಾರ, ಯಾಕೆ ಅದಕ್ಕೆ ವಿರತಿ ವೈರಾಗ್ಯ ವಿಷಯಾದಿಗಳ ಮೇಲೆ ನಮ್ಗೆ ಆಸೆ ಹೋಯ್ತು, ವೈರಾಗ್ಯ ಭಾವ ಬಂತಂದ್ರೆ ಇದು ದೊಡ್ಡ ಸಂಪತ್ತು ಅಂತ ತಿಳ್ಕೊಂಡ್ಬಿಡು. ಅದಕ್ಕೆ ವಿರತಿಯಿಂದ ಈ ಥರ ಸಂಪದ ಸುಖ ಮುಂಟೆ ಅಂತ. ಅದಕ್ಕಿಂತ ಸಂಪತ್ತು ಏನಾರು ಐತೇನು? ಬೇಡಪ್ಪ, ನಮಗೆಲ್ಲ ವಿಷಯಗಳ ಮೇಲೆ ನಮಗೆ ಭಾವ ಬೇಡ. ಅದ್ರ ಮೇಲೆ ನಮ್ಗೆ ಉದಾಸೀನ ಭಾವ ಬಂತಂದ್ರೆ ನಾವು ಗೆದ್ದು ಬಿಟ್ಟಿವಿ ಅಂತ ತಿಳ್ಕೊಬೇಕು. ಎಷ್ಟೇ ಬಂಗಾರ ಐತಿ, ಬೆಳ್ಳಿ ಐತೆ, ಆಸ್ತಿ ಅಂತಸ್ತು ಎಲ್ಲಷ್ಟು ಐತೆ, ನಾವು ಯಾವುದೋ ಒಂದು ನಾವು ಚೆಕ್ ಮಾಡ್ಕೋಬೇಕು ಚಂದ. ಯಾವುದೋ ಒಂದು ಈಗ ಬೆಂಗಳೂರು ಅಂತಲ್ಲಿ ಜಗ್ಮಗ ಇಷ್ಟೊತ್ತಿಗೆ ಹೋಗ್ಲಿ ನೋಡ್ಬೇಕು, ಅಂಗಡಿ ಒಳಗೆ ಜಗ್ಮಗ ಅಂತಿರ್ತಾವೆ. ಹೌದಿಲ್ಲ? ನಿನಗೆ ಊಟಕ್ಕೆ ನಿನಗೆ ಇಷ್ಟ ಇದ್ದು ತಿಂಡಿ ತಿನಿಸುಗಳು ಅದಾವ, ನೀ ಏನು ಖರೀದಿ ಮಾಡ್ತೀವಿ, ಬಟ್ಟೆ ಬರಿಗಳು ಅದಾವೆ, ಎಲ್ಲ ಅದಾವೆ. ಸುಮ್ಮ ಒಂದು ರೌಂಡ್ ಹೋಗಿ ಬರ್ಬೇಕು. ಯಾವಾಗ ನಿನಗಿಷ್ಟ ಇದ್ದ ವಸ್ತುಗಳೇ ನಿನಗೆ ಅಲ್ಲಿ ಅದಾವ, ಆದರೂ ಕೂಡ ಗುರುಗಳು ವಾಕ್ಯ ಕಿವಿಗೆ ಹೊಡಿತಾ ಇದ್ದು ಅಂತಂದಾಗ ಇವು ತೊಗೊಂಡು ನಾನೇನು ಮಾಡಲಿ, ನನಗೆ ಹೊಟ್ಟೆ ತುಂಬ್ಯದ, ಬಟ್ಟೆಗೆ ಭಗವಂತ ಕೊಟ್ಟಿದ್ದಾನೆ, ಅಷ್ಟು ಸಾಕು. ಗುರುವಾಕ್ಯ ನಮಗೆ ಕಿವಿ ಬಿದ್ದ ಇವೆಲ್ಲ ತೊಗೊಂಡು ಏನು ಮಾಡ್ಬೇಕು, ಇವನ್ ಕಟ್ಕೊಂಡು ಹೋಗ್ತೀನೇನಂತ ಅನ್ನುವಂಥ ಭಾವ ಬಂದು ಮನಸ್ಸು ಆ ಕಡೆ ಎಳೀದೇ ಇತ್ತು ಅಂದ್ರೆ ನಾವು ಗೆದ್ದೀವಂತ ನಮ್ಮ ಮನಸ್ಸನ್ನ ನಾವು ತಿಳ್ಕೊಬೇಕು. ಆ ವಿಷಯಗಳ ಕಡೆ ನಮ್ಮ ಮನಸ್ಸು ಹೋಗದೇ ಇದ್ದಾಗ ನಾವು ಗೆದ್ದೀವಪ್ಪ ಸ್ವಲ್ಪ ಅಂತ ತಿಳ್ಕೊಬೇಕು. ಇಲ್ಲ ಒಂದು ಬಿಡೋದು ಒಂದು ತೊಗೊಳ್ಬೇಕು, ಒಂದು ಬಿಡೋದು ಒಂದು ತೊಗೊಳ್ಬೇಕು. ಇದು ತೊಗೊಳ್ಬೇಕು ಮನಸ್ಸಾಗಿತ್ರಿ, ನನಗೆ ಇದು ತೊಗೊಳ್ಬೇಕು ಮನಸ್ಸಾಗಿತ್ರಿ ಅಂತ ಏನಾದರೂ ಭಾವದಾಗ ಬಂದಿತ್ತು ಅಂದ್ರೆ ಇನ್ನೂ ಮುಂದಕ್ಕೆ ಬಂದಿಲ್ಲ ಅಂತ ತಿಳ್ಕೊಬೇಕು ನಾವು. ಅದು ನಮ್ಗೆ ಇಷ್ಟ ಇದ್ದಿದ್ದು ಬೇಕಾದಿರಲಿ ರೀ, ಅದ್ರ ಕಡೆ ನಮ್ಮ ಮನಸ್ಸು ಹೋಗದೇ ಇದ್ದಾಗ ಪರವಾಗಿಲ್ಲಪ್ಪ ನಾವು ಗೆದ್ದೀವಿ ಅನ್ಕೋಬೇಕು. ಗೆಲ್ಲದು ಇದೆ ನೋಡ್ರಿ, ಭಾಳ ಬೈಯಕತ್ತಾರ್ರಿ ಮನ್ಯಾಗ, ಸಿಕ್ಕಾಪಟ್ಟೆ ಬೈಯಕತ್ತಾರ. ನಾವು ಏನಾದರೂ ಕೂಡ ಮುಂದೆ ಕುಂದ್ರಿಸ್ಕೊಂಡು ಅಂಥವ್ರು ಇಂಥವ್ರು ಹಂಗೆ ಹಿಂಗೆ ಅಂತ ಸಿಕ್ಕಾಪಟ್ಟೆ ಬೈಯಕತ್ತಾರೆ. ಸುಮ್ಮ ಕುಂತು ನೋಡು, ನೀ ಏನು ಮಾತಾಡೋಕ್ಕೆ ಹೋಗಬೇಡ, ಒಂದು ಚೂರು ಮಾತಾಡಬೇಡ. ಅವರೆಲ್ಲ ಬೈದು ಸಾಕಾಗಿ ಹೋಗ್ತಾರಲ್ಲ, ಅವಾಗ ನೀವು ಖುಷಿ ಪಡೋ, ಅರೆ ಗೆದ್ದೆ ಅಂತೇಳಿ. ಅದು ಬೈದದ್ದು ಸೋತಿರ್ತದ, ನೀವು ಸುಮ್ಮನೆ ಅನ್ಸ್ಕೊಂಡದ್ದು ಗೆದ್ದಿರ್ತಿದ್ದಿ ನೀನು. ಇವೆಲ್ಲ ಮಹಾತ್ಮರು ಪರೀಕ್ಷೆ ಮಾಡ್ಕೊಂಡ್ರಿ. ಇವೆಲ್ಲ
ನೋಡ್ರಿ. ಹಾಂ, ಯಾಕಂತಂದ್ರೆ ಯಾರು ಒಬ್ಬರ ಕೈಲಿ ಬಯಸ್ಕೊಳ್ಳೋದು, ನಿಂದಿಸ್ಕೊಳ್ಳೋದು, ಯಾರು ಎಷ್ಟೇ ನಿಂದೆ ಮಾಡಿದರೂ ಕೂಡ ನಮ್ಮ ಮನಸ್ಸು ವಿಚಲಿತ ಆಗದೇ ಇದ್ದಾಗ ನಾವು ಗೆದ್ದೀವಂತ ತಿಳ್ಕೊಬೇಕು. ಹಿಂಗೆ ಪರೀಕ್ಷೆ ಮಾಡ್ಕೊತಿದ್ರು ಮಹಾತ್ಮರು. ಅದಕ್ಕೆ ಇಲ್ಲಿ ಕೂಡ ಹೇಳ್ತಾರೆ, ಯಾಕೆ ವಿರತಿಯನ್ನು ಉಳಿದು ಹೀನ ವಿಷಯವನ್ನು ಒಲಿಸುವೆ, ಕಾಕು ಮಾನಸವೇ ನಿನಗದರೊಳು ಏನುಂಟು. ಕೆಟ್ಟ ಮನಸ್ಸೇ, ಇಂಥ ಒಂದು ವಿರತಿ, ಇಂಥ ಸಂಪದ ಸುಖ ಅಂತ ಹೇಳ್ತಾರೆ ವಿರತಿ, ವಿಷಯಗಳ ಮೇಲೆ ಭಾವ ಹೋಗದೇ ಇರುವಂಥದ್ದು. ಇದನ್ನು ಬಿಟ್ಟು ಅದು ನಿನ್ನ ತುಚ್ಛವಾಗಿರುವಂಥದ್ದು. ಅದಕ್ಕೆ ಹೇಳ್ತಾರ, ಪೂರ್ವದಲ್ಲಿ ಅನಂತ ರೀತಿಯಿಂದ ವಿಷಯಗಳು ಏನದಾವ, ಹಿಂದೆ ಮಾಡಿದಂಥ ವಿಷಯಗಳು ಏನದಾವ ಅವು ವಿಷ ಸಮ ಅಂತ ಹೇಳ್ತಾರೆ ಅವರು. ವಿಷಯಗಳಿಂದ ನಾವೇನು ಆಸೆಯಿಂದ ಅದು ಮಾಡ್ಬೇಕು ಇದು ಮಾಡ್ಬೇಕಂತ ಹೊಂಟಿವೆಲ್ಲ, ಅವು ನಿನಗೇನದವ ವಿಷ ಇದ್ದಂಗೆ ಅಂತ ಹೇಳ್ತಾರೆ. ಸ್ಲೋ ಪಾಯ್ಸನ್ ಇದು, ದಿನ ಸಾಯ್ತಿದೆ. ಮತ್ತು ದುಃಖದಿಂದ ಕೂಡಿದಂಥವು. ಒಂದು ಮುಖ ನೋಡಿದೆ ಅಷ್ಟೇ, ಬರೇ ಮುಂದೆ ಸ್ವಲ್ಪ ಸುಖ ಕಂಡಂಗೆ ಆಕತ್ತಿದಲ್ಲ, ಒಂದು ಮಾತ್ರ ಕಂಡ ಅದ್ರ ಹಿಂದೆ ಘೋರ ಐತೆ, ನಿನಗೆ ಘೋರ ದುಃಖ ಐತೆ. ಅದಕ್ಕೆ ಈ ವಿಷಯಗಳು ಹೆಂಗದಾವ ಅಂದ್ರೆ ವಿಷ ಸಮಾನ ಅದಾವ, ದುಃಖದಿಂದ ಕೂಡಿದಂಥವು ಅದಾವ. ಹಿಂಗೆಲ್ಲ ಅದಾವ ನೋಡಪ್ಪ ಅಂತ ಇಷ್ಟೆಲ್ಲ ಪರಿಪರಿಯಾಗಿ ನಿನಗೆ ಹೇಳ್ಕೊತ ಬಂದರೂ ಕೂಡ ನೀನು ವೈರಾಗ್ಯ ರೂಪವಾಗಿದ್ದಂಥ ಸುಖವನ್ನು ತ್ಯಾಗ ಮಾಡಿ ನೀನು ಹಂಗೆ ಹೇಳ್ರಿ ನಾವು ಹಿಂಗೇ ಮಾಡ್ತೀವಂತ ಆಸೆ ಇಡ್ತೀಯಲ್ಲ, ನಿನಗೆ ಏನಂತಾರೆ, ಒಳ್ಳೆಯವನಂತಾರನ, ಮೂರ್ಖ ಅಂತಾರೆ. ಇಷ್ಟು ಗುರುವಾಕ್ಯವನ್ನು ಕೇಳಿಕೊಂಡು ಕೂಡ ಮನಸ್ಸು ಬದಲಾವಣೆ ಮಾಡಿಕೊಂಡು ಮತ್ತೆ ಬದಲಾವಣೆ ಮಾಡಿಕೊಳ್ಳದೇನೆ ಮತ್ತೆ ವಿಷಯಾದಿಗಳಲ್ಲಿ ಮನಸ್ಸು ಇಡ್ತಿದೆಯಲ್ಲ, ವಿಷಯಾದಿಗಳನ್ನು ಮೋಹ ಮಾಡ್ತೀಯಲ್ಲ, ಇದು ನಿನಗೇನು ಲಾಭ ಅದು ಹೇಳಿದ್ರಾಗ? ಏನು ಲಾಭ ಅದ? ಯೌವನ ಮುಪ್ಪು, ಬಾಲ್ಯದಲ್ಲೂ ಏನಿಲ್ಲ, ಯೌವನದಲ್ಲಿ ಸ್ವಲ್ಪ ಆಗ್ತದ, ಮುಪ್ಪಿನಲ್ಲಿ ಗೊತ್ತಾಗ್ತದೆ ಎಲ್ಲ. ನೀ ಬಯಸುವಂಥ ಏನಾದರೂ ವಿಷಯಾದಿಗಳು ಹಂಗೆ ಇರ್ತವೇನೋ ಅಂದರೆ ಇಲ್ಲ, ಎಲ್ಲ ಹೋಗ್ತಾವೆ. ಅದಕ್ಕೆ ಇಂಥ ವಿಷಯಗಳನ್ನು ಬಯಸಿ ಮತ್ತು ಹತ್ಕೊಂತ ಹೋಗ್ತೀಯಲ್ಲ, ಇದ್ರಾಗ ಏನು ಲಾಭ ಐತೆ ಹೇಳಿ ನನಗೆ? ಇರೋದರ ಏನೈತೆ? ಹಾಂ, ಏನೂ ಇಲ್ಲ. ವ್ಯರ್ಥವಾಗಿ ಅವುಗಳ ಮೇಲಿನ ಮೋಹದಿಂದ ಅದರಲ್ಲಿ ಏನೂ ಇಲ್ಲ. ಆದ್ರೆ ನಿನಗೇನು ಅದ್ರ ಫಲ ಅಂದ್ರೆ ಈ ಮೋಹದಿಂದ ಏನಾಗ್ತದ, ವ್ಯರ್ಥವಾಗಿ ದುಃಖವನ್ನು ಅನುಭವಿಸ್ತೀ. ಮತ್ತಿಷ್ಟಾದ್ರೆ ನಮ್ಗೆ ಇನ್ನೂ ತಲೆಗೆ ಸ್ವಲ್ಪ ಬಡ್ದಂಗೆ ಆಗ್ತಾವಲ್ಲ, ಹೋಗನೇ ಒಲು, ಮುಂದಕ್ಕೆ ಹೋಗೋಲು, ಬಡಿಯವಲು ಜಾಸ್ತಿ. ಅದಕ್ಕೆ ಇದು ಬಡಿಬೇಕಲ್ಲ, ಪದೇ 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 ಕೇಳಬೇಕನ್ನುವಂಥದ್ದು. ಅದಕ್ಕೆ ಇದ್ರಾಗ ಏನು ಸುಖ ಇಲ್ಲಪ್ಪ ನಿನಗೆ, ಅದರಿಂದ ಏನೈತಿ ಅಂದ್ರೆ ದುಃಖನೇ ಐತೆ, ಅದರಿಂದ ಬಿದ್ದೆ ಅಂದ್ರೆ ದುಃಖ ಐತೆಪ್ಪ. ಅದಕ್ಕೆ ಮೋಹ ಮಾಡೋಕ್ಕೆ ಹೋಗ್ಬೇಡ, ಆಸೆ ಮಾಡೋಕ್ಕೆ ಹೋಗ್ಬೇಡ ಅನ್ನುವಂಥದ್ದು ಅವ್ರು ಹೇಳ್ತಾರೆ. ಮತ್ತು ನಾವು ಒಂದನೇ ನುಡಿ ಭಾಳಷ್ಟು ಅದ್ಭುತವಾದಂಥ ವಿಚಾರ ಹೇಳತ್ತಾರೆ. ನಾವು ಮತ್ತೆ ಮುಂದಿನ ಒಂದನೇ ನುಡಿಯಿಂದ ನಾಳೆ ನೋಡೋಣ. ಒಂದೆರಡು ಮತ್ತು ಗುರುಗಳ ಪಾದಕ್ಕೆ ಅರ್ಪಿಸಿ ಹರವು.